ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೊರಟಿರುವ ವಿಷಯಗಳು ಯಾವ್ಯಾವುದು ಅಂತಂದ್ರೆ, ಮೊದಲನೇದು ರಿವರ್ ಇಂಟರ್ಲಿಂಕಿಂಗ್ ದ ಫಾಂಟ್ ಆಫ್ ಎನ್ವೈರ್ಮೆಂಟಲ್ ಡಿಸಾಸ್ಟರ್. ಇದು GS3 ಇಶ್ಯೂಸ್ ರಿಲೇಟೆಡ್ ಟು ಪಾಲಿಸೀಸ್ ಅಂಡ್ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತ ವಿಷಯ. ನಂತರ ರೈಟ್ ಟು ಫುಡ್ ಅಂಡ್ ದಿ ಇಶ್ಯೂಸ್ ವಿತ್ ದಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಇದೆಯಲ್ವಾ, ಅದರಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಅಂತ ಇದರಲ್ಲಿ ತಿಳ್ಕೊಳ್ತೇವೆ. ಇದು GS2, GS3 ಇಶ್ಯೂಸ್ ರಿಲೇಟೆಡ್ ಟು ಪಾಲಿಸೀಸ್, ಫುಡ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮುಂತಾದವುಗಳಿಗೆ ಸಂಬಂಧಪಟ್ಟಂತ ವಿಷಯ. ಇನ್ನು ನಂತರ ಪ್ರಿಲಿಮ್ಸಿಗೋಸ್ಕರ ಗ್ರಾವಿಟೇಷನಲ್ ಲೆನ್ಸಿಂಗ್ ಅಂದ್ರೆ ಏನು, ಗರುಡಾಕ್ಷಿ ಅಂದ್ರೆ ಏನು, ಎಂಪವರ್ ಹರ್ ವಿಸ್ ಇದೇನು, ಅನಿಮಿಯಾ ಫೋನ್, ಈ ಎಲ್ಲ ವಿಷಯಗಳ ಕುರಿತಾಗಿ ನಾವಿವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ರಿವರ್ ಇಂಟರ್ಲಿಂಕಿಂಗ್ ದ ಫೌಂಟ್ ಆಫ್ ಎನ್ವೈರ್ಮೆಂಟಲ್ ಡಿಸಾಸ್ಟರ್. ಈ ಒಂದು ರಿವರ್ ಇಂಟರ್ಲಿಂಕಿಂಗ್ ಇಂದಾಗಿ ಎಷ್ಟೋ ಪರಿಸರದ ವಿಕೋಪಗಳು, ಸಮಸ್ಯೆಗಳು ಎದುರಾಗ್ತಾ ಇವೆ ಅಂತ ಮೊದಲನೇ ಆರ್ಟಿಕಲ್ ಹೇಳುತ್ತೆ. ಯಾವ ಒಂದು ಕಾಂಟೆಕ್ಸ್ಟ್ ಅಲ್ಲಿ, ಸಂದರ್ಭ ಏನು ಅಂತ ನೋಡಿದ್ರೆ, ಆನ್ ಡಿಸೆಂಬರ್ 25, 2024 ಪ್ರೈಮ್ ಮಿನಿಸ್ಟರ್ ಮೋದಿ ಇನಾಗರೇಟೆಡ್ ದ ಕೇನ್ ಬೇತ್ವಾ ರಿವರ್ ಲಿಂಕ್ ಪ್ರಾಜೆಕ್ಟ್. ಡಿಸೆಂಬರ್ 25, 2024ರಂದು ಮಾನ್ಯ ಪ್ರಧಾನಮಂತ್ರಿಯವರು ಈ ಕೇನ್ ಬೇತ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅನ್ನ ಇನಾಗರೇಟ್ ಮಾಡಿದರು, ಉದ್ಘಾಟಿಸಿದರು. ದ ಪ್ರಾಜೆಕ್ಟ್ ಏಮ್ಸ್ ಟು ರಿಸಾಲ್ವ್ ವಾಟರ್ ಸ್ಕ್ಯಾರ್ಸಿಟಿ ಇನ್ ದಿ ಬುಂದೇಲ್ಖಂಡ್ ರೀಜನ್. ಪ್ರಾಜೆಕ್ಟಿನ ಮುಖ್ಯ ಉದ್ದೇಶ ಏನಂತಂದ್ರೆ, ಬುಂದೇಲ್ಖಂಡ್ ರೀಜನ್ ಅಂದ್ರೆ ಇದು ಪಾರ್ಟ್ ಆಫ್ ದಿ ಉತ್ತರ ಪ್ರದೇಶ ಅಂಡ್ ಮಧ್ಯಪ್ರದೇಶ್. ಈಗ ನೋಡಿರ್ಬಹುದು, ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ಕೇನ್ ಬೇತ್ವಾ ರಿವರ್ ಲಿಂಕ್ ಪ್ರಾಜೆಕ್ಟ್ ಇಲ್ಲಿದೆ. ಇದು ಉತ್ತರ ಪ್ರದೇಶ ಮತ್ತೆ ಮಧ್ಯಪ್ರದೇಶ, ಆ ಒಂದು ಪ್ರದೇಶಗಳ ಬುಂದೇಲ್ಖಂಡ್ ರೀಜನ್ ನ ಅಲ್ಲಿರುವ ನೀರಿನ ಕೊರತೆಯನ್ನ, ವಾಟರ್ ಸ್ಕ್ಯಾರ್ಸಿಟಿಯನ್ನ ರಿಸಾಲ್ವ್ ಮಾಡುವುದು, ಆ ನೀರಿನ ಬರವನ್ನ ಪರಿಹರಿಸುವುದು ಈ ಒಂದು ಪ್ರಾಜೆಕ್ಟ್ ನ ಉದ್ದೇಶ. ಬೈ ಲಿಂಕಿಂಗ್ ಟೂ ರಿವರ್ಸ್, ಹವೆವರ್ ಇಟ್ ರೈಸಸ್ ಸಿಗ್ನಿಫಿಕೆಂಟ್ ಎನ್ವೈರ್ಮೆಂಟ್ ಕನ್ಸರ್ನ್. ಕೇನ್ ಮತ್ತೆ ಬೇತ್ವಾ ಈ ಎರಡು ರಿವರ್ ಗಳನ್ನ ಸೇರಿಸಿ ಅಲ್ಲಿ ಎದುರಾಗ್ತಾ ಇರುವ ಬರದ ಪರಿಸ್ಥಿತಿಯನ್ನ ನಿವಾರಿಸೋದು ಈ ಒಂದು ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ನ ಉದ್ದೇಶ. ಆದ್ರೆ ಅದರಿಂದ ಹಲವಾರು ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ ನಲ್ಲಿ ಹೇಳ್ತಾ ಇದ್ದಾರೆ. ಕೇನ್ ಬೇತ್ವಾ ಪ್ರಾಜೆಕ್ಟ್ ಓವರ್ ವ್ಯೂ. ಆ ಪ್ರಾಜೆಕ್ಟಿನ ಓವರ್ ವ್ಯೂ ನೋಡೋದಾದ್ರೆ, ವಾಟ್ ಇಟ್ ಡಸ್, ಕನೆಕ್ಟ್ಸ್ ದಿ ಸರ್ಪ್ಲಸ್ ಕೇನ್ ರಿವರ್ ವಿತ್ ದಿ ಡೆಫಿಸಿಟ್ ಬೇತ್ವಾ ರಿವರ್. ಇದರಲ್ಲಿ ಕೇನ್ ರಿವರ್, ಕೇನ್ ನದಿಯಲ್ಲಿರುವ ಸರ್ಪ್ಲಸ್ ಅಂತಂದ್ರೆ ಹೆಚ್ಚಾದ ನೀರನ್ನ ಏನ್ ಮಾಡ್ತಾರೆ, ಡೆಫಿಷಿಯಂಟ್ ಬೇತ್ವಾ ರಿವರ್, ನೀರಿನ ಕೊರತೆ ಹೊಂದಿದಂತಹ ಬೇತ್ವಾ ರಿವರ್ ಜೊತೆ ಸೇರಿಸ್ತಾರೆ. ಕೀ ಫೀಚರ್ಸ್, ಅ ಡ್ಯಾಮ್ ವಿಲ್ ಬಿ ಬಿಲ್ಟ್ ಇನ್ಸೈಡ್ ದಿ ಪನ್ನಾ ಟೈಗರ್ ರಿಸರ್ವ್ ಥ್ರೆಟನಿಂಗ್ ದಿ ಎಕಾಲಜಿ ಆಫ್ ದಿಸ್ ಪ್ರೊಟೆಕ್ಟೆಡ್ ಏರಿಯಾ. ಈಗ ಈ ಒಂದು ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಇದೆಯಲ್ವಾ, ಅದಕ್ಕೋಸ್ಕರ ಈಗ ಪನ್ನಾ ಟೈಗರ್ ರಿಸರ್ವ್ ಈ ಪ್ರದೇಶದಲ್ಲಿ ಒಂದು ಡ್ಯಾಮ್ ಅನ್ನ, ಅಣೆಕಟ್ಟನ್ನು ನಿರ್ಮಿಸ್ತಾ ಇದ್ದಾರೆ. ಹೀಗಾಗಿ ಆ ಡ್ಯಾಮ್ ನಿಂದಾಗಿ ಆ ಒಂದು ಪ್ರೊಟೆಕ್ಟೆಡ್ ಏರಿಯಾದ ಎಕಾಲಜಿ, ಆ ಪರಿಸರ ವ್ಯವಸ್ಥೆಗೆ ಹಾನಿ ಆಗ್ತಾ ಇದೆ. ಮೇನ್ ಗೋಲ್ ಏನು, ಟು ಪ್ರೊವೈಡ್ ವಾಟರ್ ಫಾರ್ ಇರಿಗೇಷನ್, ಡ್ರಿಂಕಿಂಗ್ ಅಂಡ್ ಇಂಡಸ್ಟ್ರಿಯಲ್ ಪರ್ಪಸಸ್ ಇನ್ ವಾಟರ್ ಸ್ಕ್ಯಾರ್ಸ್ ರೀಜನ್. ನೀರಿನ ವ್ಯವಸ್ಥೆ ಇಲ್ಲದೆ ಇರೋ ಪ್ರದೇಶಗಳಿಗಾಗಿ ಅಲ್ಲಿ ಮುಖ್ಯವಾಗಿ ನೀರಾವರಿ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಬೇಕಾದ ನೀರನ್ನ ಒದಗಿಸಲಿಕ್ಕೆ ಈ ಒಂದು ಪ್ರಾಜೆಕ್ಟ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ. ಭಾರತದಲ್ಲಿ ಹಿಸ್ಟ್ರಿ, ಈ ರಿವರ್ ಲಿಂಕಿಂಗ್ ಗೆ ಸಂಬಂಧಿಸಿದಾಗ ಏನೇನು ಇತಿಹಾಸದ ಮುಖ್ಯವಾದ ಘಟನೆಗಳನ್ನ ನೋಡೋದಾದ್ರೆ, ಒರಿಜಿನ್ ಫಸ್ಟ್ ಪ್ರಪೋಸ್ಡ್ 130 years ago ಬೈ ಸರ್ ಆರ್ಥರ್ ಕಾಟನ್, ಲೇಟರ್ ರಿಫೈನ್ಡ್ ಬೈ ಎಂಜಿನಿಯರ್ ವಿಶ್ವೇಶ್ವರಯ್ಯ. ಮುಖ್ಯವಾಗಿ ಸುಮಾರು 130 ವರ್ಷಗಳ ಹಿಂದೆ ಆರ್ಥರ್ ಕಾಟನ್ ಅವರು ಈ ಒಂದು ರಿವರ್ ಲಿಂಕಿಂಗ್ ಕಾನ್ಸೆಪ್ಟ್ ಅನ್ನ ಪ್ರಪೋಸ್ ಮಾಡಿದ್ರು, ಮೊದಲು ಪರಿಚಯಿಸಿದ್ರು. ನಂತರ ಅದನ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇನ್ನೂ ಹೆಚ್ಚಾಗಿ ರಿಫೈನ್ ಮಾಡಿದ್ರು, ಇನ್ನಷ್ಟು ಅಭಿವೃದ್ಧಿಗೊಳಿಸಿದ್ರು. 1970s ಎಕ್ಸ್ಪಾನ್ಷನ್, KL Rao and Captain Dinshaw Dastur proposed a national water grid to link rivers. ನಂತರ 1970ರಲ್ಲಿ KL ರಾವ್ ಮತ್ತು ದಿನ್ಶಾ ದಸ್ತೂರ್ ಅವರು ಈಗ ನ್ಯಾಷನಲ್ ಆಗಿ ಒಂದು ವಾಟರ್ ಗ್ರಿಡ್ ಮಾಡಬೇಕು, ಅದಕ್ಕೋಸ್ಕರ ರಿವರ್ ಗಳನ್ನ ಲಿಂಕ್ ಮಾಡಬೇಕು ಅನ್ನುವಂತಹ ಒಂದು ಹೊಸ ಯೋಜನೆಯನ್ನ ಮುಂದಿಟ್ಟರು. ನಂತರ ಮಾಡರ್ನ್ ಎಫರ್ಟ್ಸ್, ದ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ NWDA was set up in 1982 to explore the feasibility of linking 30 rivers. 1982ರಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿನ ಸ್ಥಾಪನೆ ಮಾಡಿದ್ರು. ಏನ್ ಮಾಡುತ್ತೆ ಅಂತಂದ್ರೆ, ಸುಮಾರು 30 ರಿವರ್ ಗಳನ್ನ ಲಿಂಕ್ ಮಾಡೋದ್ರಿಂದ ಏನೇನು ಆಗುತ್ತೆ, ಏನೇನು ಸಾಧ್ಯತೆಗಳಿದೆ ಅನ್ನೋದನ್ನ ಅದು ಎಕ್ಸ್ಪ್ಲೋರ್ ಮಾಡುತ್ತೆ. ಕಾಸ್ಟ್ ಎಷ್ಟಾಗಬಹುದು ಅಂತ ಅಂದ್ರೆ, ದ ಎಸ್ಟಿಮೇಟೆಡ್ ಕಾಸ್ಟ್ ಇಸ್ 5.5 lakh crore
ಸುಮಾರು 5.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚಾಗಬಹುದು. ಎಕ್ಸ್ಕ್ಲೂಡಿಂಗ್ ಎನ್ವೈರ್ಮೆಂಟಲ್ ಅಂಡ್ ಸೋಷಿಯಲ್ ಡ್ಯಾಮೇಜಸ್, ಇಷ್ಟು ಖರ್ಚಾಗೋದು ಬಿಟ್ಟು ಇನ್ನು ಪರಿಸರಕ್ಕೆ ಹಾಗೂ ಸಾಮಾಜಿಕವಾಗಿ ಬೇರೆ ಬೇರೆ ಸಮಸ್ಯೆಗಳು ಎದುರಾಗಬಹುದು. ಈಗ ಎನ್ವೈರ್ಮೆಂಟಲ್ ಅಂಡ್ ಎಕನಾಮಿಕ್ ಕನ್ಸರ್ನ್, ಏನೇನು ಕಾಳಜಿಗಳು ಅಥವಾ ಏನೇನು ಸಮಸ್ಯೆಗಳು ಎದುರಾಗಬಹುದು ಅಂತ ನೋಡೋದಾದ್ರೆ, ಡಿಸ್ರಪ್ಷನ್ ಆಫ್ ಎಕೋಸಿಸ್ಟಮ್, ಮುಖ್ಯವಾಗಿ ಪರಿಸರದ ವ್ಯವಸ್ಥೆಗೆ ಹಲವಾರು ರೀತಿಯ ಹಾನಿ ಆಗುತ್ತೆ. ಲಿಂಕಿಂಗ್ ರಿವರ್ಸ್ ಡಿಸ್ರಪ್ಟ್ ದಿ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್, ಅಂದ್ರೆ ಕೆಲವೊಂದು ಪ್ರಾಣಿಗಳು ಪಕ್ಷಿಗಳು ಆ ಒಂದು ಪ್ರದೇಶದಲ್ಲಿ ವಾಸಿಸ್ತಾ ಇರುತ್ತವೆ, ಅವರ ಹ್ಯಾಬಿಟೇಟ್ ಅವರ ವಾಸಸ್ಥಾನಕ್ಕೆ ಹಾನಿಯಾಗುತ್ತೆ. ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆಗೆ ಹಾನಿಯಾಗುತ್ತೆ. ಅಂಡ್ ಎಕೋಸಿಸ್ಟಮ್, ಎಕ್ಸಾಂಪಲ್ ಸಿಲ್ಟ್ ಟ್ರಾನ್ಸ್ಪೋರ್ಟ್ ಅಂಡ್ ಗ್ರೌಂಡ್ ವಾಟರ್ ರೀಚಾರ್ಜ್. ಈಗ ನದಿಯ ಕೆಲವೊಂದು ಹೂಳಿನ ಪ್ರದೇಶ ಇರುತ್ತೆ, ಹೂಳಿನ ಪ್ರದೇಶಕ್ಕೆ ಸಂಬಂಧಿಸಿದಾಗೆ ಕೆಲವು ರೀತಿಯ ಕೆಲಸಗಳನ್ನ ಅವಲಂಬಿಸಿಕೊಂಡವರು ಇರ್ತಾರೆ. ಅದೇ ರೀತಿ ಗ್ರೌಂಡ್ ವಾಟರ್ ರೀಚಾರ್ಜ್, ಅಂತರ್ಜಲದ ಮರುಪೂರ್ಣ ವ್ಯವಸ್ಥೆ, ಎಲ್ಲಾ ರೀತಿಯ ವ್ಯವಸ್ಥೆಗಳಿಗೆ ಇದರಿಂದ ಹಾನಿ ಆಗುತ್ತೆ. ಡೆಲ್ಟಾ ರೀಜನ್ಸ್ ಅಂದ್ರೆ ನದಿ ಮುಖಜ ಭೂಮಿ ಅಥವಾ ನದಿಗಳು ಸಮುದ್ರಕ್ಕೆ ಸೇರುವ ಮೊದಲು ಒಂದು ಡೆಲ್ಟಾ ರೀಜನ್ ಅನ್ನ ಫಾರ್ಮ್ ಮಾಡುತ್ತೆ. ನಿಮ್ಗೆ ಗೊತ್ತಿರುವ ಹಾಗೆ ಎಸೆನ್ಷಿಯಲ್ ಫಾರ್ ವೈಲ್ಡ್ ಲೈಫ್ ಅಂಡ್ ಹ್ಯೂಮನ್ ಲೈವ್ಲಿಹುಡ್ಸ್. ಆ ಡೆಲ್ಟಾ ರೀಜನ್ಗಳು ಪ್ರಾಣಿ ಪ್ರಭೇದಗಳಿಗೆ ಮತ್ತೆ ಮನುಷ್ಯರಿಗೆ ತುಂಬಾ ಮುಖ್ಯವಾದದ್ದು. ಲಾಸ್ ವೈಟಲ್ ನ್ಯೂಟ್ರಿಯೆಂಟ್ಸ್ ಅಂಡ್ ವಾಟರ್ ಫ್ಲೋ, ಒಂದು ವೇಳೆ ಎರಡು ರಿವರ್ ಅನ್ನ ಲಿಂಕ್ ಮಾಡಿದ್ರೆ ಒಂದು ಪ್ರದೇಶದ ಬಹುಪಾಲು ನೀರು ಇನ್ನೊಂದು ರಿವರಿಗೆ ಹೋಗಿ ಜಾಯಿನ್ ಆಗುತ್ತೆ. ಇವಾಗ ಏನಾಗುತ್ತೆ, ಆ ನೀರಿನಲ್ಲಿರುವ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳು ಮತ್ತೆ ಆ ನೀರಿನ ಹರಿವಿನಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗುತ್ತೆ. ಹೀಗಾದಾಗ ಏನಾಗುತ್ತೆ, ಅದನ್ನು ಅವಲಂಬಿಸಿರುವಂತಹ ಪ್ರಾಣಿ ಪಕ್ಷಿಗಳು ಮತ್ತೆ ಮನುಷ್ಯರಿಗೆ ಅದರಿಂದ ಹಾನಿ ಆಗುತ್ತೆ. ಲೆಸನ್ಸ್ ಫ್ರಮ್ ದಿ ಪಾಸ್ಟ್ ಪ್ರಾಜೆಕ್ಟ್, ಕೆಲವು ಹಿಂದೆ ಈ ರೀತಿ ಅಂದ್ರೆ ರಿವರ್ ಲಿಂಕಿಂಗ್ ಅಲ್ಲದೆ ಇದ್ರು ಬೇರೆ ಬೇರೆ ನದಿಗೆ ಅಥವಾ ರಿವರ್ಗಳಿಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ಗಳಿಂದಾಗಿ ಕೆಲವೊಂದು ಪಾಠಗಳನ್ನು ನಾವು ಕಲ್ತಿದ್ದೇವೆ. ಇಂಡಸ್ ಡೆಲ್ಟಾ, ಇದು ಪಾಕಿಸ್ತಾನದ ಒಂದು ಪ್ರಾಜೆಕ್ಟ್. ಲಾಸ್ಟ್ ಬಯೋಡೈವರ್ಸಿಟಿ ಡ್ಯೂ ಟು ಎಕ್ಸೆಸಿವ್ ವಾಟರ್ ಡೈವರ್ಷನ್, ಅಂದ್ರೆ ಈ ಒಂದು ಪಾಕಿಸ್ತಾನದಲ್ಲಿ ಇಂಡಸ್ ಡೆಲ್ಟಾ ಅನ್ನುವಂಥ ಒಂದು ಪ್ರಾಜೆಕ್ಟ್ ನಲ್ಲಿ ಏನಾಗಿತ್ತು ಅಂತಂದ್ರೆ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ನೀರಿನ ಹರಿವನ್ನ ಬದಲಾಯಿಸಲಾಗಿತ್ತು. ಹೀಗಾದಾಗ ಏನಾಗಿತ್ತು, ಅಲ್ಲಿರುವ ಜೀವ ವೈವಿಧ್ಯತೆಗೆ ದೊಡ್ಡ ಮಟ್ಟದ ಹಾನಿಯಾಗಿ ಅದನ್ನ ಕಳ್ಕೊಳ್ಬೇಕಾಯ್ತು. ಸರ್ದಾರ್ ಸರೋವರ್ ಡ್ಯಾಮ್, ಇದು ಇಂಡಿಯಾದ ಪ್ರಾಜೆಕ್ಟ್. ಕಾಸ್ಡ್ ಸಿಗ್ನಿಫಿಕೆಂಟ್ ಎನ್ವೈರ್ಮೆಂಟಲ್ ಹಾರ್ಮ್, ಈ ಒಂದು ಸರ್ದಾರ್ ಸರೋವರ್ ಡ್ಯಾಮ್ ನಿಂದಾಗಿ ದೊಡ್ಡ ಮಟ್ಟದಲ್ಲಿ ಪರಿಸರಕ್ಕೆ ಹಾನಿಯಾಯಿತು. ಮುಂದಿನದು ಅರಲ್ ಸಿ, ಇದು ಸೆಂಟ್ರಲ್ ಏಷ್ಯಾದಲ್ಲಿ ಬರುವಂತದ್ದು. ಆಲ್ಮೋಸ್ಟ್ ವ್ಯಾನಿಶ್ಡ್ ಡ್ಯೂ ಟು ಲಾರ್ಜ್ ಸ್ಕೇಲ್ ವಾಟರ್ ಡೈವರ್ಷನ್, ಮುಖ್ಯವಾಗಿ ಇದರ ಅರಲ್ ಸಿಯ ನೀರಿನ ಬಹುಭಾಗವನ್ನ ಬೇರೆ ಕಡೆ ಡೈವರ್ಟ್ ಮಾಡಿದ್ರಿಂದ ಈ ಅರಲ್ ಸಿ ಆಲ್ಮೋಸ್ಟ್ ಈಗ ವ್ಯಾನಿಶ್ ಆಗಿದೆ, ಅದು ತನ್ನ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕಳ್ಕೊಂಡಿದೆ. ಕ್ಲೈಮೇಟ್ ಚೇಂಜ್ ರಿಸ್ಕ್, ಅದರ ಜೊತೆ ರಿವರ್ ಫ್ಲೋಸ್ ಆರ್ ಅನ್ಪ್ರಿಡಿಕ್ಟೇಬಲ್, ಮೇಕಿಂಗ್ ಸರ್ಪ್ಲಸ್ ಅಂಡ್ ಡೆಫಿಸಿಟ್ ಕ್ಲಾಸಿಫಿಕೇಶನ್ ಅನ್ರಿಲಯಬಲ್. ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಇದರಿಂದಾಗಿ ಯಾವಾಗ ನೀರಿನ ಒಂದು ಪಾತ್ರ, ಆ ನದಿಯ ಒಂದು ಹರಿವಿರುತ್ತಲ್ವ, ಅದು ಯಾವಾಗ ಹೆಚ್ಚಿರುತ್ತೆ ಯಾವಾಗ ಕಡಿಮೆ ಆಗುತ್ತೆ ಅದು ಯಾವುದು ನಮ್ಮ ಕೈಲಿ ಇರೋದಿಲ್ಲ. ಹಾಗಾಗಿ ಇದು ಕೆಲವೊಂದು ನದಿಯಲ್ಲಿ ಹೆಚ್ಚು ನೀರು ಇದೆ ಅಂತ ನಾವು ಈಗ ಅಂದ್ಕೊಂಡ್ರು, ಮುಂದೆ ಅದು ಕಡಿಮೆಯಾಗಿ ಇನ್ನೊಂದು ರಿವರ್ಗೆ ಅದು ಏನ್ ಮಾಡುತ್ತೆ, ಅದರಿಂದ ಬರುವಂತ ನೀರು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾದಾಗ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಈ ಎಲ್ಲ ವ್ಯವಸ್ಥೆಗಳು ಸರ್ಪ್ಲಸ್ ಆಗೋದು ಅಥವಾ ಕಡಿಮೆ ಆಗೋದು, ಇದು ಏನಾಗುತ್ತೆ, ಇಂಥ ಒಂದು ಪಾಲಿಸಿಗಳನ್ನ ನಾವು ಸರಿಯಾಗಿ ಮುಂದೆ ಯೋಜಿಸಲಿಕ್ಕೆ ಸಾಧ್ಯ ಆಗಲ್ಲ. ರಿವರ್ ಫ್ಲೋಸ್ ಆರ್ ಅನ್ಪ್ರೆಡಿಕ್ಟೇಬಲ್, ಅಂದ್ರೆ ನದಿಯ ಒಂದು ನೀರಿನ ಹರಿವು ಸರಿಯಾಗಿ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗೋದಿಲ್ಲ. ರೂಟ್ ಕಾಸಸ್ ಆಫ್ ಇಂಡಿಯಾಸ್ ವಾಟರ್ ಕ್ರೈಸಿಸ್, ಭಾರತದಲ್ಲಿ ಹಾಗಾದ್ರೆ ಈಗ ನೀರಿನ ಸಮಸ್ಯೆ ಎದುರಾಗ್ತಾ ಇದೆಯಲ್ಲ, ಇದಕ್ಕೆ ಮುಖ್ಯವಾದ ಕಾರಣಗಳು ಏನೇನು? ಇಂಡಿಯಾಸ್ ವಾಟರ್ ಕ್ರೈಸಿಸ್ ಇಸ್ ನಾಟ್ ಡ್ಯೂ ಟು ಲ್ಯಾಕ್ ಆಫ್ ವಾಟರ್ ಬಟ್ ಪುವರ್ ಮ್ಯಾನೇಜ್ಮೆಂಟ್. ಈಗ ನೀರಿನ ಸಮಸ್ಯೆ ಎದುರಾಗ್ತಾ ಇರೋದಕ್ಕೆ ಕಾರಣ ನೀರಿನ ಕೊರತೆ ಅಲ್ಲ, ಆದ್ರೆ ಅಸಮರ್ಥ ನಿರ್ವಹಣೆ, ನೀರಿನ ನಿರ್ವಹಣೆಯನ್ನ ಸರಿಯಾಗಿ ನಾವು ಮಾಡ್ತಾ ಇಲ್ಲ. ಇನ್ಎಫಿಷಿಯಂಟ್ ವಾಟರ್ ಯೂಸ್, ಸರಿಯಾಗಿ ನೀರನ್ನ ಬಳಸ್ತಾ ಇಲ್ಲ. ಔಟ್ಡೇಟೆಡ್ ಇರಿಗೇಷನ್ ಪ್ರಾಕ್ಟೀಸ್, ನೀರಾವರಿ ಯೋಜನೆಗಳನ್ನು ನಾವು ಇನ್ನೂ ಸಹ ಹಿಂದಿನ ಕಾಲದ ಯೋಜನೆಗಳನ್ನೇ ಬಳಸ್ತಾ ಇದ್ದೇವೆ, ಅದರ ಜೊತೆ ವೇಸ್ಟ್ ಮಾಡೋದು, ನೀರನ್ನ ಪೋಲು ಮಾಡೋದ್ರಲ್ಲಿ ಎಲ್ಲರಿಗೂ ಆನಂದ. ಲ್ಯಾಕ್ ಆಫ್ ಪಾಲಿಸೀಸ್ ಫಾರ್ ಮ್ಯಾನೇಜಿಂಗ್ ವಾಟರ್ ಶೆಡ್ಸ್ ಅಂಡ್ ಅಂಡರ್ಗ್ರೌಂಡ್ ಅಕ್ವಿಫೈರ್ಸ್, ಅಂದ್ರೆ ಮುಖ್ಯವಾಗಿ ವಾಟರ್ ಶೆಡ್ಗಳು ಮತ್ತೆ ಅಂಡರ್ಗ್ರೌಂಡ್ ಅಕ್ವಿಫೈರ್ಸ್ಗಳು ಅಂತಂದ್ರೆ ನದಿ ಮುಖಜ ಭೂಮಿಗಳಿರ್ಬೋದು ಅಥವಾ ನೀರಾವರಿ ಜಲಾನಯನ ಪ್ರದೇಶಗಳಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಸರಿಯಾದ ಕಾನೂನುಗಳನ್ನ ಇಂಡಿಯಾದಲ್ಲಿ ಜಾರಿಗೊಳಿಸಲಿಲ್ಲ. ಜಾರಿಗೊಳಿಸಿದ್ರು ಅವುಗಳಲ್ಲಿ ಕೆಲವೊಂದು ಲೂಪ್ ಹೋಲ್ಗಳಿವೆ, ಕೆಲವೊಂದು ತೊಡಕುಗಳಿವೆ. ಕರಪ್ಷನ್ ಅಂಡ್ ಲೀಗಲ್ ಲೂಪ್ ಹೋಲ್ಸ್ ಎಕ್ಸರ್ಬೇಟ್ ದ ಪ್ರಾಬ್ಲಮ್, ಮೊದಲೇ ಹೇಳಿದಾಗೆ ಭ್ರಷ್ಟಾಚಾರ ಮತ್ತು ಕಾನೂನಿನಲ್ಲಿರುವ ಕೆಲವೊಂದು ಸಮಸ್ಯೆಗಳು ಈ ಒಂದು ತೊಡಕುಗಳನ್ನ, ಈ ಒಂದು ನೀರಿನ ಸಮಸ್ಯೆಯನ್ನ ಇನ್ನಷ್ಟು ಹೆಚ್ಚಿಸ್ತಾ ಇವೆ. ವಾಟ್ ಇಂಡಿಯಾ ಕ್ಯಾನ್ ಲರ್ನ್ ಫ್ರಮ್ ಇಸ್ರೇಲ್, ಮುಖ್ಯವಾಗಿ ಇಸ್ರೇಲ್ ನಿಂದ ನಾವು ಕಲಿಯೋದು ಬಹಳಷ್ಟಿದೆ. ಏನೇನಂತಂದ್ರೆ ಡ್ರಿಪ್ ಇರಿಗೇಷನ್ ಅಂದ್ರೆ ಡ್ರಿಪ್ ನೀರಾವರಿ ವ್ಯವಸ್ಥೆಯನ್ನು ರೂಢಿ ಮಾಡ್ಕೋಬೇಕು.
ಇದು ಸೇವ್ಸ್ 25% ಟು 75% ಆಫ್ ವಾಟರ್ ವೈಲ್ ಮೇಂಟೈನಿಂಗ್ ಸಾಯಿಲ್ ಹೆಲ್ತ್. ಇದರಿಂದಾಗಿ ಸುಮಾರು 25-75% ನಷ್ಟು ನೀರನ್ನು ಉಳಿಸಬಹುದು. ಅದರ ಜೊತೆ ಮಣ್ಣಿನ ಆರೋಗ್ಯವನ್ನು ಸಹ ನಾವು ಕಾಪಾಡಿಕೊಳ್ಬಹುದು. ನಂತರ ರೀಯೂಸ್ ಆಫ್ ವೇಸ್ಟ್ ವಾಟರ್ ಹೆಲ್ಪ್ಸ್ ಮೀಟ್ ಅಗ್ರಿಕಲ್ಚರಲ್ ಅಂಡ್ ಇಂಡಸ್ಟ್ರಿಯಲ್ ವಾಟರ್ ನೀಡ್ಸ್. ಈಗಾಗಲೇ ಬಳಸಿದ ನೀರನ್ನ ಮತ್ತೆ ರಿಯೂಸ್ ಮಾಡೋದ್ರಿಂದ ಕೃಷಿಗೆ ಮತ್ತೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಅದರಿಂದ ನೀರಿನ ಕೊರತೆಯನ್ನು ಪೂರೈಸಬಹುದು. ಎಫಿಷಿಯಂಟ್ ಪ್ರಾಕ್ಟೀಸಸ್ ರೆಡ್ಯೂಸ್ ರಿಲಯನ್ಸ್ ಆನ್ ಲಾರ್ಜ್ ಎನ್ವೈರ್ಮೆಂಟಲಿ ಡ್ಯಾಮೇಜಿಂಗ್ ಪ್ರಾಜೆಕ್ಟ್. ಮುಖ್ಯವಾಗಿ ಪರಿಸರಕ್ಕೆ ಹಾನಿ ಮಾಡುವಂತಹ ಯಾವುದೇ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಮೇಲೆ ಅವಲಂಬಿಸುವುದನ್ನು ಕಡಿಮೆ ಮಾಡಬೇಕು. ನಮ್ಮ ದೇಶದಲ್ಲಿ ಒಂದು ಕಾಂಟ್ರಾಡಿಕ್ಷನ್ ಇದೆ, ವಿರೋಧಾಭಾಸ. ವೈಲ್ ರಿವರ್ಸ್ ಆರ್ ಕನ್ಸಿಡರ್ಡ್ ಸ್ಯಾಕ್ರೆಡ್ ಇನ್ ಇಂಡಿಯಾ, ನದಿಗಳಿಗೆ ಅತ್ಯಂತ ಪವಿತ್ರವಾದ ಸ್ಥಾನವನ್ನು ಕೊಟ್ಟಿದ್ದೇವೆ. ದೇ ಆರ್ ಓವರ್ ಯೂಸ್ಡ್ ಅಂಡ್ ಎಕ್ಸ್ಪ್ಲಾಯ್ಟೆಡ್. ಅಷ್ಟು ಪವಿತ್ರವಾದ ಸ್ಥಾನವನ್ನು ಕೊಟ್ಟರೂ ಸಹ ನಾವು ಅವುಗಳಿಗೆ ಸರಿಯಾದ ರೀತಿಯಲ್ಲಿ ಆ ಒಂದು ನದಿಗಳನ್ನ ಪೂಜೆ ಮಾಡ್ತೇವೆ ಹೊರತು ಸರಿಯಾದ ರೀತಿಯಲ್ಲಿ ಅವುಗಳನ್ನ ಕಾಪಾಡ್ತಾ ಇಲ್ಲ. ಏನೇನಂತಂದ್ರೆ ಮುಖ್ಯವಾಗಿ ಡ್ಯಾಮ್ ಕನ್ಸ್ಟ್ರಕ್ಷನ್, ಡ್ಯಾಮ್ಗಳನ್ನು ನಿರ್ಮಿಸೋದು, ಪೊಲ್ಯೂಷನ್ ಫ್ರಾಮ್ ಇಂಡಸ್ಟ್ರೀಸ್ ಅಂಡ್ ರಿಲಿಜಿಯಸ್ ವೇಸ್ಟ್, ಬೇರೆ ಬೇರೆ ಇಂಡಸ್ಟ್ರಿಗಳ ಮೂಲಕ ನೀರು ಕಲುಷಿತ ಆಗ್ತಾ ಇದೆ. ಅದೇ ರೀತಿ ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮಗಳಿಂದ ಅಥವಾ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ನದಿಗಳಲ್ಲಿ ಕೆಲವೊಂದು ಪೊಲ್ಯೂಷನ್ಗಳು, ಬೇರೆ ಬೇರೆ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ. ಲಾರ್ಜ್ ಸ್ಕೇಲ್ ಡೈವರ್ಷನ್ ಪ್ರಾಜೆಕ್ಟ್ ಲೈಕ್ ಇಂಟರ್ಲಿಂಕಿಂಗ್, ಮೊದಲೇ ಹೇಳಿದ ಹಾಗೆ ಈ ಇಂಟರ್ಲಿಂಕಿಂಗ್ ಮಾಡುವಂತಹ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಂದಾಗಿ ನದಿಗೆ ಸಂಬಂಧಪಟ್ಟಂತಹ ಅಥವಾ ರಿವರ್ಗಳಿಗೆ, ನೀರಿಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇದೆ. ಹಾಗಾಗಿ ಕನ್ಕ್ಲೂಷನ್ ಏನು? ದ ಕೇನ್ ಬೇತ್ವಾ ಪ್ರಾಜೆಕ್ಟ್ ಹೈಲೈಟ್ಸ್ ದಿ ಸ್ಟ್ರಗಲ್ ಟು ಬ್ಯಾಲೆನ್ಸ್ ಡೆವಲಪ್ಮೆಂಟ್ ವಿತ್ ಎಕಾಲಜಿಕಲ್ ಪ್ರೊಟೆಕ್ಷನ್. ಯಾವಾಗಲೂ ಈ ಒಂದು ದ್ವಂದ್ವ ಎದುರಾಗ್ತಾನೆ ಇರುತ್ತೆ. ಒಂದು ಡೆವಲಪ್ಮೆಂಟ್ ಅಂದ್ರೆ ಮನುಷ್ಯನ ಪ್ರಕಾರ ಡೆವಲಪ್ಮೆಂಟ್ಗೆ ಇರೋ ಸುಲಭವಾದ ಹಾದಿ ಪರಿಸರವನ್ನು ನಾಶ ಮಾಡೋದು, ಅದೇ ಒಂದು ಮೊದಲು ಕಂಡುಕೊಳ್ಳೋದು. ಇನ್ನು ಅದನ್ನ ಡೆವಲಪ್ಮೆಂಟ್ ಅಂತ ಅವನ ಕರೆದುಕೊಳ್ತಾನೆ. ಆದ್ರೆ ಇನ್ನೊಂದು ಕಡೆ ಎಕಾಲಜಿಕಲ್ ಪ್ರೊಟೆಕ್ಷನ್ ಹಾಳಾಗ್ತಾ ಇರುತ್ತೆ. ಎರಡನ್ನು ಸಹ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಇಂಡಿಯಾ ಮಸ್ಟ್ ಅಡಾಪ್ಟ್ ಅ ಹೋಲಿಸ್ಟಿಕ್ ವಾಟರ್ ಪಾಲಿಸಿ. ಭಾರತಕ್ಕೆ ಒಂದು ಸಮಗ್ರವಾದ ನೀರಿಗೆ ಸಂಬಂಧಿಸಿದಂತಹ ಕಾನೂನು ಬರಬೇಕು. ಅದು ಹೇಗಿರಬೇಕು ಅಂತಂದ್ರೆ ಅದರಲ್ಲಿ ಮಾಡರ್ನ್ ಇರಿಗೇಷನ್ ಟೆಕ್ನಿಕ್ಸ್, ಆಧುನಿಕ ನೀರಾವರಿ ಪದ್ಧತಿಗಳನ್ನ ಜಾರಿಗೊಳಿಸ್ಕೋಬೇಕು. ಅಕ್ವಿಫರ್ ರೆಗ್ಯುಲೇಷನ್ ಅಂಡ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್, ಜಲಾನಯನ ಪ್ರದೇಶಗಳನ್ನ ಸರಿಯಾಗಿ ನಿಯಂತ್ರಿಸಬೇಕು. ಅದರ ಜೊತೆ ವೇಸ್ಟ್ ವಾಟರ್, ಈಗಾಗಲೇ ಯೂಸ್ ಮಾಡಿದಂತಹ ನೀರನ್ನ ಅಥವಾ ಈಗಾಗಲೇ ಬಳಸಿದ ನೀರನ್ನ ಹೇಗೆ ನಾವು ಮ್ಯಾನೇಜ್ ಮಾಡೋದು ಮತ್ತೆ ಅನ್ನೋದು ಸಹ ಅದರಲ್ಲಿ ಇರಬೇಕು. ಎನ್ವೈರ್ಮೆಂಟಲ್ ಪ್ರಿಸರ್ವೇಷನ್, ಮುಖ್ಯವಾಗಿ ಪರಿಸರಕ್ಕೆ ಸಂಬಂಧಿಸಿದಾಗಿ ಅದರಿಂದ ಯಾವುದೇ ಹಾನಿ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಖಚಿತಪಡಿಸ್ಕೋಬೇಕು. ಲರ್ನಿಂಗ್ ಫ್ರಾಮ್ ಗ್ಲೋಬಲ್ ಎಕ್ಸಾಂಪಲ್ಸ್ ಅಂಡ್ ಇಂಪ್ರೂವಿಂಗ್ ವಾಟರ್ ಗವರ್ನೆನ್ಸ್ ಕ್ಯಾನ್ ಎನ್ಶ್ಯೂರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವೈಲ್ ಪ್ರೊಟೆಕ್ಟಿಂಗ್ ಇಂಡಿಯಾಸ್ ರಿವರ್ಸ್ ಅಂಡ್ ಎಕೋಸಿಸ್ಟಮ್. ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ಯಾವ್ಯಾವ ಕ್ರಮಗಳನ್ನು ಅನುಸರಿಸ್ತಾ ಇವೆ ಅದನ್ನ ಭಾರತದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಮುಂದಿನ ದಿನಗಳಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿನ ಸಾಧಿಸಲಿಕ್ಕೆ ಸಾಧ್ಯ. ಜೊತೆಗೆ ಡೆವಲಪ್ಮೆಂಟ್ ಮತ್ತೆ ಎಕಾಲಜಿ ಇವೆರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವಿಷ್ಟು ಮೊದಲನೇ ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ರೈಟ್ ಟು ಫುಡ್ ಅಂಡ್ ಇಶ್ಯೂಸ್ ವಿತ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಆಹಾರದ ಹಕ್ಕು ಹಾಗೂ ಅದರ ಜೊತೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಇದರಲ್ಲಿ ಏನೇನು ತೊಡಕುಗಳಿವೆ. ಸಂದರ್ಭ, ಕಂಟೆಕ್ಸ್ಟ್ ಏನಂತಂದ್ರೆ ಯಾಕೆ ನ್ಯೂಸ್ ನಲ್ಲಿ ಇದೆ ಅಂತಂದ್ರೆ ರೀಸೆಂಟ್ ರಿಪೋರ್ಟ್ ಫ್ರಾಮ್ ಜಾರ್ಖಂಡ್, ಒಡಿಶಾ ಅಂಡ್ ಬಿಹಾರ್ ರಿವೀಲ್ಸ್ ಕ್ರಿಟಿಕಲ್ ಫ್ಲಾಸ್ ಇನ್ ದ PDS. ಜಾರ್ಖಂಡ್, ಒಡಿಶಾ, ಬಿಹಾರ ಮುಂತಾದ ರಾಜ್ಯಗಳಲ್ಲಿ ಕೆಲವೊಂದು ರಿಪೋರ್ಟ್ಗಳು ಹೊರಬಂದಿವೆ. ಆ ರಿಪೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಈ ಒಂದು PDS ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಇದೆಯಲ್ವಾ ಅದರಲ್ಲಿ ಕೆಲವೊಂದು ಫ್ಲಾಗಳಿದೆ, ಕೆಲವೊಂದು ಸಮಸ್ಯೆಗಳಿದೆ. ಲೀವಿಂಗ್ ಮೆನಿ ಫ್ಯಾಮಿಲೀಸ್ ಎಸ್ಪೆಷಲಿ ಮಾರ್ಜಿನಲೈಸ್ಡ್ ಒನ್ಸ್, ಹಲವಾರು ಕುಟುಂಬಗಳು ಅದರಲ್ಲೂ ಹಿಂದುಳಿದ ಅಲ್ಪಸಂಖ್ಯಾತ ವರ್ಗದವರು ವಿತೌಟ್ ಆಕ್ಸೆಸ್ ಟು ಎಸೆನ್ಷಿಯಲ್ ಫುಡ್ ಸಪ್ಲೈಸ್, ಆ ವರ್ಗದವರಿಗೆ ಸರಿಯಾದ ಆಹಾರ ಸಿಗ್ತಾ ಇಲ್ಲ, ಆ ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಉಪಯೋಗ ಅವರಿಗೆ ದೊರೀತಾ ಇಲ್ಲ. ಈ ಚಾಲೆಂಜಸ್ ಇನ್ PDS. ಹಾಗಾದ್ರೆ ಏನೇನು ಚಾಲೆಂಜಸ್ಗಳಿದೆ ಅಂತ ನೋಡೋದಾದ್ರೆ ಎಕ್ಸ್ಕ್ಲೂಷನ್ ಆಫ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್, ಹಿಂದುಳಿದ ವರ್ಗಗಳನ್ನ ಇದರಲ್ಲಿ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಸರಿಯಾಗಿ ಅವರಿಗೆ ಉಪಯೋಗ ಸಿಗ್ತಾ ಇಲ್ಲ. ಒಂದು ಕೇಸ್ ಸ್ಟಡಿನ ಕೊಟ್ಟಿದ್ರು, ದ ಮುಸಾಹರ್ ಕಮ್ಯುನಿಟಿ ಇನ್ ಬಿಹಾರ್. ಬಿಹಾರದಲ್ಲಿ ಒಂದು ಮುಸಾಹರ್ ಕಮ್ಯುನಿಟಿ ಇದೆ, ಒಂದು ಜನಾಂಗ ಇದೆ. ಅಮಂಗ್ ದಿ ಮೋಸ್ಟ್ ಡಿಸ್ಅಡ್ವಾಂಟೇಜ್ಡ್ ಫೇಸಸ್ ಸಿವಿಯರ್ ಸ್ಟ್ರಗಲ್ಸ್. ತುಂಬಾ ಹಿಂದುಳಿದ ಈ ಜನಾಂಗಕ್ಕೂ ಏನಾಗ್ತಾ ಇದೆ, ಈಗ ಹಲವಾರು ರೀತಿಯ ತೊಂದರೆಗಳು ಉಂಟಾಗ್ತಾ ಇದೆ. ಮೆನಿ ಲ್ಯಾಕ್ ಆಕ್ಟಿವ್ ರೇಷನ್ ಕಾರ್ಡ್ಸ್, ಹಲವಾರು ಜನರಿಗೆ, ಆ ಒಂದು ಜನಾಂಗದ ಜನರಿಗೆ ರೇಷನ್ ಕಾರ್ಡ್ಗಳಿಲ್ಲ. ವೈಲ್ ಸಮ್ ಕಾರ್ಡ್ಸ್ ಎಕ್ಸ್ಕ್ಲೂಡ್ ಫ್ಯಾಮಿಲಿ ಮೆಂಬರ್ಸ್, ಕೆಲವೊಬ್ಬರಿಗಿದ್ರು ಸಹ ಮನೆಯ ಎಲ್ಲಾ ಸದಸ್ಯರಿಗೂ ಕಾರ್ಡ್ಗಳು ದೊರೆತಿಲ್ಲ. ಇನ್ನೊಂದು ಇಶ್ಯೂ ಏನಂತಂದ್ರೆ ಬಯೋಮೆಟ್ರಿಕ್ ವೆರಿಫಿಕೇಶನ್ ಇಶ್ಯೂಸ್. ಮ್ಯಾಂಡೇಟರಿ ಬಯೋಮೆಟ್ರಿಕ್ ಚೆಕ್ಸ್ ಆಫನ್ ಫೇಲ್. ಯಾವಾಗಲೂ ರೇಷನ್ ಕೊಡಬೇಕಾದ್ರೆ ಅಥವಾ ಪಡಿತರ ವ್ಯವಸ್ಥೆಯಲ್ಲಿ ಮ್ಯಾಂಡೇಟರಿ ಮಾಡಿದ್ದಾರೆ ಯಾವ್ದನ್ನ, ಬಯೋಮೆಟ್ರಿಕ್ ಚೆಕ್ಸ್. ಈಗ ಬೇರೆ ಬೇರೆ ಫಿಂಗರ್ ಪ್ರಿಂಟ್ ಎಲ್ಲ ಇರುತ್ತಲ್ವಾ ಅದನ್ನ ಬಯೋಮೆಟ್ರಿಕ್ ಚೆಕ್ ಮಾಡೋ ನಂತರ
ವಿತರಣೆನ ಮಾಡಲಾಗುತ್ತೆ. ಆದ್ರೆ ಕೆಲವೊಂದು ಸಾರಿ ಇದು ಫೇಲ್ ಆಗುತ್ತೆ. ಲೀಡಿಂಗ್ ಟು ನೇಮ್ಸ್ ಬೀಯಿಂಗ್ ರಿಮೂವ್ಡ್ ಫ್ರಮ್ ದಿ PDS ರೋಲ್ಸ್. ಆವಾಗ ಅದು ಫೇಲ್ ಆದ್ರೆ ಆ ಒಂದು ನೇಮ್ಗಳನ್ನ ಆ ಒಂದು ಪಡಿತರ ವ್ಯವಸ್ಥೆಯಿಂದ ವಿತರಣಾ ವ್ಯವಸ್ಥೆಯಿಂದ ತೆಗೆದುಹಾಕಲಾಗುತ್ತೆ. ದೋಸ್ ಅಫೆಕ್ಟೆಡ್ ಮಸ್ಟ್ ಅಪ್ಲೈ. ಯಾರ ನೇಮು ತೆಗೆದು ಹೋಗಿದ್ಯೋ, ಹೊರಗಡೆ ಹೋಗಿದ್ಯೋ, ಅವರು ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಆಗ ಕಾಸಿಂಗ್ ಡಿಲೇಸ್ ಇನ್ ರಿಸೀವಿಂಗ್ ಫುಡ್ ಸಪ್ಲೈಸ್. ಮತ್ತೆ ಆ ಪ್ರೊಸೆಸ್ ಸ್ಟಾರ್ಟ್ ಆಗಿ ಅದು ಎಷ್ಟೆಷ್ಟೋ ದೂರ ಹೋಗಿ ಮತ್ತೆ ಅವರಿಗೆ ಆ ಒಂದು ಚೀಟಿ, ಪಡಿತರ ಚೀಟಿ ಅಥವಾ ವಿತರಣಾ ವ್ಯವಸ್ಥೆಯ ಒಂದು ಚೀಟಿ ಸಿಗೋ ತನಕ, ಅಲ್ಲಿ ತನಕನವರು ಫುಡ್ ನಿಜವಾಗ್ಲೂ ಆ ವ್ಯವಸ್ಥೆಯ ಮುಖ್ಯ ಉದ್ದೇಶವಾದ ಫುಡ್ ಅನ್ನ ಪಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕರಪ್ಷನ್ ಇನ್ ಡಿಸ್ಟ್ರಿಬ್ಯೂಷನ್. ಹೌಸ್ ಹೋಲ್ಡ್ಸ್ ರಿಸೀವ್ ಲೆಸ್ ಫುಡ್ ಗ್ರೇನ್ ದೆನ್ ಎಂಟೈಟಲ್ಡ್. ಎಷ್ಟು ಅವರಿಗೆ ದೊರೆಬೇಕಿತ್ತು ಅದಕ್ಕಿಂತ ಕಡಿಮೆ ಆಹಾರ ಅವರಿಗೆ ಸಿಗ್ತಾ ಇದೆ. ಎಕ್ಸಾಂಪಲ್ 4 kg ಪರ್ ಪರ್ಸನ್ ಇನ್ಸ್ಟೆಡ್ ಆಫ್ 5 kg. 5 kg ಒಬ್ಬರಿಗೆ ಸಿಗಬೇಕು ಅಂತಿದ್ರೆ ಅವರಿಗೆ 4 kg ಮಾತ್ರ ಸಿಗ್ತಾ ಇದೆ. ಯಾಕೆ? ಕರಪ್ಷನ್ ಇನ್ ಡಿಸ್ಟ್ರಿಬ್ಯೂಷನ್. ಕೊಡುವಾಗ, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಭ್ರಷ್ಟಾಚಾರದ ಹಲವಾರು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇವೆ. ಡಿಸ್ಟ್ರಿಬ್ಯೂಟೆಡ್ ಫುಡ್ ಇಸ್ ಆಫನ್ ಆಫ್ ಪುವರ್ ಕ್ವಾಲಿಟಿ. ಒಂದು ಕೊಡ್ಬೇಕಾದ್ರೆ ಅವರಿಗೆ ಕಡಿಮೆ ಸಿಗ್ತಾ ಇದೆ, ಕೊಟ್ಟಿರೋದು ಸಹ ಅದರ ಕ್ವಾಲಿಟಿಯಲ್ಲೂ ಸಹ ಏನೋ ಕಡಿಮೆ ಗುಣಮಟ್ಟ, ಕಳಪೆಯಾದ ಗುಣಮಟ್ಟ ತೋರಿಸ್ತಾ ಇದ್ದಾರೆ. ಅಂಡ್ ವೀಟ್ ಇಸ್ ಫ್ರೀಕ್ವೆಂಟ್ಲಿ ಅನ್ಅವೈಲಬಲ್. ಹಲವಾರು ಬಾರಿ ಈ ಒಂದು ಗೋಧಿ ಇದೆಯಲ್ವಾ, ಇದು ಸಿಗೋದೇ ಇಲ್ಲ ಎಷ್ಟೋ ಜನರಿಗೆ. ಡಾಕ್ಯುಮೆಂಟೇಶನ್ ಹರ್ಡಲ್ಸ್. ಸ್ಟೇಟ್ಸ್ ಡಿಮ್ಯಾಂಡ್ ಅನ್ನೆಸೆಸರಿ ಡಾಕ್ಯುಮೆಂಟ್ಸ್ ಲೈಕ್ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್ ವಿಚ್ ಆರ್ ನಾಟ್ ರಿಕ್ವೈರ್ಡ್ ಅಂಡರ್ ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013. ಕೆಲವೊಂದು ರಾಜ್ಯಗಳು ಈ ವ್ಯವಸ್ಥೆಗೋಸ್ಕರ ಏನನ್ನು ಕೇಳ್ತವೆ ಅಂತಂದ್ರೆ ಕಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಗಳನ್ನ ಕೇಳ್ತವೆ. ಆದ್ರೆ ನಿಜವಾಗ್ಲೂ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ ಅವು ಯಾವುದು ಅವಶ್ಯಕತೆನೇ ಇಲ್ಲ. ಆದ್ರೂ ಇಂತಹ ಡಾಕ್ಯುಮೆಂಟ್ ಗಳಿಗಾಗಿ ಜನರು ಪರದಾಡ್ತಾ ಇರಬೇಕಾಗುತ್ತೆ. ದೀಸ್ ಡಿಮ್ಯಾಂಡ್ಸ್ ಕ್ರಿಯೇಟ್ ಬ್ಯಾರಿಯರ್ಸ್ ಫಾರ್ ವಲ್ನರೇಬಲ್ ಪಾಪ್ಯುಲೇಷನ್ ಎಸ್ಪೆಷಲಿ ಇನ್ ಡಿಜಿಟೈಸ್ ಸಿಸ್ಟಮ್ಸ್. ಮುಖ್ಯವಾಗಿ ಈಗ ಕೆಲವೊಂದು ಅಪ್ಲಿಕೇಶನ್ ಡಿಜಿಟಲ್ ಮೂಲಕ ಹಾಕಿದ್ರೆ ಅಥವಾ ಕಂಪ್ಯೂಟರ್ ವ್ಯವಸ್ಥೆಗಳಿಗೆ, ಬೇರೆ ಬೇರೆ ಸೈಬರ್ ಸೆಂಟರ್ಗಳಿಗೆ ಹೋಗಿ ಇದಕ್ಕೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ. ಹಿಂದುಳಿದ ವರ್ಗದವರಿಗೆ ಆ ವ್ಯವಸ್ಥೆಗಳ ಬಗ್ಗೆ, ಡಿಜಿಟಲ್ ಅಪ್ಲಿಕೇಶನ್ ಬಗ್ಗೆ ತಿಳಿದಿರೋದಿಲ್ಲ. ಹಾಗಾಗಿ ಅವರ ಬಳಿ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗಳು ಇರೋದಿಲ್ಲ. ಹೀಗಾಗಿ ಅದು ಇಲ್ಲದೆ ಇವರಿಗೆ ಯಾವುದೇ ರೀತಿ ಫುಡ್ ಸಪ್ಲೈ ದೊರೆಯೋದಿಲ್ಲ ಅವರನ್ನ. ಹಾಗಾಗಿ ಏನಾಗುತ್ತೆ, ಅವರು ಈ ಒಂದು ವ್ಯವಸ್ಥೆಯಿಂದ ಹೊರಗೆ ಉಳಿಬೇಕಾಗುತ್ತೆ. ಎಕ್ಸ್ಪ್ಲಾಯಿಟೇಷನ್ ಬೈ ಮಿಡ್ಲ್ ಮೆನ್. ಮಿಡ್ಲ್ ಮೆನ್ ಚಾರ್ಜ್ ಅಪ್ಲಿಕೆಂಟ್ಸ್ ಎಕ್ಸಾರ್ಬಿಟೆಂಟ್ ಫೀಸ್ 3,000 or more ಟು ಪ್ರೊಕ್ಯೂರ್ ರೇಷನ್ ಕಾರ್ಡ್ಸ್, ಆಫನ್ ವಿತೌಟ್ ರಿಸಲ್ಟ್. ಮಿಡ್ಲಲ್ಲಿ ಇರ್ತಾರಲ್ವಾ ಮಧ್ಯವರ್ತಿಗಳು ಅಂತ, ಅವರಿಂದಾಗಿ ಬಹಳಷ್ಟು ಜನ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರು ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಎಷ್ಟು ಸುಮಾರು 3,000 ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನ ತೆಗೆದುಕೊಳ್ತಾ ಇದ್ದಾರೆ. ಕೆಲವೊಂದು ಸಾರಿ ದುಡ್ಡು ತೆಗೆದುಕೊಂಡು ಆಮೇಲೆ ಜನರಿಗೆ ಏನೂ ಸಿಕ್ಕಿರೋದಿಲ್ಲ, ಮೋಸ ಮಾಡಿ ಹೋಗಿರ್ತಾರೆ. ಡಿಲೇಸ್ ಇನ್ ರೇಷನ್ ಕಾರ್ಡ್ ಇಶ್ಯೂನ್ಸ್. ಕೊನೆಯದಾಗಿ, ದೋ ಲೀಗಲಿ ಮ್ಯಾಂಡೇಟೆಡ್ ಟು ಇಶ್ಯೂ ರೇಷನ್ ಕಾರ್ಡ್ ವಿತ್ ಇನ್ 30 days, ಡಿಲೇಸ್ ಆಫ್ 4 to 18 months ಆರ್ ಕಾಮನ್. ಸರ್ಕಾರದ ಒಂದು ರೂಲ್ಸ್ ಪ್ರಕಾರ 30 ದಿನದ ಒಳಗೆ ಅವರಿಗೆ ರೇಷನ್ ಕಾರ್ಡ್ ದೊರೆಯಬೇಕು ಅಪ್ಲೈ ಮಾಡಿದ ಮೇಲೆ. ಆದ್ರೆ ಕೆಲವೊಂದು ಸಾರಿ ಏನಾಗುತ್ತೆ, 4 ರಿಂದ 18 ತಿಂಗಳುಗಳ ಕಾಲ ಇದು ರೇಷನ್ ಕಾರ್ಡ್ ಅವರಿಗೆ ದೊರೀತಾ ಇರೋದಿಲ್ಲ. ಡಿಪ್ರೈವಿಂಗ್ ಪೀಪಲ್ ಆಫ್ ಎಸೆನ್ಷಿಯಲ್ ರೇಷನ್ಸ್. ಅದರಿಂದ ಏನಾಗುತ್ತೆ, ಬೇಕಾಗಿರೋ ಆಹಾರ ಸಿಗ್ತಾ ಇರೋದಿಲ್ಲ. ಇದು ಮುಖ್ಯವಾಗಿ ಕೆಲವೊಂದು ಸಮಸ್ಯೆಗಳು. ಇನ್ನು ಬ್ರಾಡರ್ ಇಶ್ಯೂಸ್, ದೊಡ್ಡ ಮಟ್ಟದಲ್ಲಿ ಏನೇನಾಗುತ್ತೆ ಅಂತಂದ್ರೆ, ಗವರ್ಮೆಂಟ್ ಫೋಕಸ್ ಹೆವಿಲಿ ಆನ್ ಡಿಜಿಟೈಸೇಷನ್ ಅಂಡ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸ್ ಬಟ್ ಆಫನ್ ನೆಗ್ಲೆಕ್ಟ್ ದಿ ಬೇಸಿಕ್ ವೆಲ್ಫೇರ್ ಆಫ್ ಸಿಟಿಸನ್ಸ್. ಸರ್ಕಾರ ಹೊಸ ಹೊಸ ಯೋಜನೆಗಳನ್ನು ತರ್ತಾ ಇದೆ. ನಾವು ಡಿಜಿಟಲ್ ಇಂಡಿಯಾ ಮಾಡ್ತೇವೆ, ಅಥವಾ ದೇಶದಲ್ಲಿ ಪ್ರತಿಯೊಂದು ಸಿಟಿಯನ್ನು ಸ್ಮಾರ್ಟ್ ಸಿಟಿ ಮಾಡ್ತೇವೆ, ಮುಂತಾದ ಹೊಸ ಒಳ್ಳೆಯ ಯೋಜನೆಗಳೇ ಬರ್ತಾ ಇವೆ. ಆದ್ರೆ ಮುಖ್ಯವಾಗಿ ಇದಕ್ಕಿಂತ ಮೊದಲು ಜನರಿಗೆ ಬೇಸಿಕ್ ನೀಡ್ಸ್ ಗಳನ್ನ, ಆಹಾರ, ವಸತಿ, ಇಂಥವುಗಳನ್ನ ಮೊದಲು ಪರಿಹರಿಸಬೇಕು. ಇದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಮೊದಲು ಸರ್ಕಾರ ಪರಿಹರಿಸಬೇಕು. ನಂತರ ಈ ಡಿಜಿಟೈಸೇಷನ್ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಕಾಲಿಡೋದು ಒಳ್ಳೆಯದು. ಬ್ಯೂರೋಕ್ರಾಟಿಕ್ ಇನ್ಎಫಿಷಿಯನ್ಸೀಸ್ ಅಂಡ್ ಆಫಿಷಿಯಲ್ ಇಂಡಿಫರೆನ್ಸ್ ವರ್ಸನ್ ದಿ ಸ್ಟ್ರಗಲ್ಸ್ ಆಫ್ ಮಾರ್ಜಿನೈಸ್ಡ್ ಕಮ್ಯುನಿಟೀಸ್. ಅಂತಂದ್ರೆ ಕೆಲವೊಂದು ಸಾರಿ ಆಡಳಿತದ ಅಧಿಕಾರಿಗಳು ಅವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದಿಲ್ಲ, ಮತ್ತೆ ಇಂಡಿಫರೆನ್ಸ್ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ, ಯಾವುದನ್ನು ಗಣನೆಗೆ ತೆಗೆದುಕೊಳ್ತಾ ಇರಲ್ಲ. ಚಲ್ತಾ ಹೇ ಅಂತ ಆಟಿಟ್ಯೂಡ್ ಇರುತ್ತಲ್ವಾ, ಅಂತಂದ್ರೆ ನಡೀತಾ ಇರುತ್ತೆ, ನಾವೇನು ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಅವರ ಮನಸ್ಸಿನಲ್ಲಿ ಬಂದ್ಬಿಟ್ಟಿರುತ್ತೆ. ಹೀಗಾಗಿ ಯಾರು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೋ ಅವರು ಹಾಗೆ ಅನುಭವಿಸ್ತಾನೆ ಇದ್ಬಿಡ್ತಾರೆ. ಹಾಗಾದ್ರೆ ಮುಂದಿನ ದಾರಿ, ವೇ ಫಾರ್ವರ್ಡ್ ಏನು? ಸಿಂಪ್ಲಿಫೈ ಪ್ರೊಸೆಸಸ್. ಮುಖ್ಯವಾಗಿ ಬೇರೆ ಬೇರೆ ಪ್ರೊಸೆಸ್ಗಳನ್ನ ಇನ್ನಷ್ಟು ಸಿಂಪಲ್ ಮಾಡೋದು. ರೆಡ್ಯೂಸ್ ಡಾಕ್ಯುಮೆಂಟೇಶನ್ ರಿಕ್ವೈರ್ಮೆಂಟ್ಸ್ ಅಂಡ್ ಎನ್ಶೂರ್ ಯೂನಿವರ್ಸಲ್ PDS ಎನ್ರೋಲ್ಮೆಂಟ್. ಬೇರೆ ಬೇರೆ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಅನಗತ್ಯವಾಗಿದ್ದು ಅಂತ ಹೇಳಿದ್ವಲ್ವಾ, ಅದೆಲ್ಲ ಬೇಡ, ಬೇಕಾಗಿದ್ದಷ್ಟನ್ನು ಮಾತ್ರ ಅವರು ತಗೊಂಡ್ರೆ ಸಾಕು. ಅದರ ಜೊತೆ ಯೂನಿವರ್ಸಲ್ PDS ಎನ್ರೋಲ್ಮೆಂಟ್, ಎಲ್ಲರಿಗೂ ಸಹ PDS ಎನ್ರೋಲ್ಮೆಂಟ್ ಆಗಿದ್ಯಾ ಅನ್ನೋದನ್ನ ಖಚಿತಪಡಿಸ್ಕೋಬೇಕು. ಅಡ್ರೆಸ್ ಕರಪ್ಷನ್, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು. ಸ್ಟ್ರೆಂಥನ್ ಮಾನಿಟರಿಂಗ್ ಅಂಡ್ ಅಕೌಂಟಬಿಲಿಟಿ ಮೆಕಾನಿಸಮ್. ಮುಖ್ಯವಾಗಿ ಹೊಣೆಗಾರಿಕೆಗೆ ಸಂಬಂಧಿಸಿದ ಹಾಗೆ ಮತ್ತೆ ಮೇಲ್ವಿಚಾರಣಾ ವ್ಯವಸ್ಥೆಗಳನ್ನ ಇನ್ನಷ್ಟು ಬಲಪಡಿಸಬೇಕು.
improve accessibility, provide timely grievance redressal systems and ensure ರೇಷನ್ ಕಾರ್ಡ್ಸ್ ಆರ್ ಇಶ್ಯೂಡ್ ವಿತೌಟ್ ಡಿಲೇ. ಸರಿಯಾದ ರೀತಿಯಲ್ಲಿ ಜನರ ಕುಂದುಕೊರತೆಗಳನ್ನ ನಿಭಾಯಿಸುವಂತಹ ವ್ಯವಸ್ಥೆಗಳನ್ನ ರೂಪಿಸಬೇಕು. ಅದರ ಜೊತೆ ರೇಷನ್ ಕಾರ್ಡ್ಗಳು ಸರಿಯಾದ ಸಮಯಕ್ಕೆ ಅವರಿಗೆ ಸಿಗ್ತಾ ಇದೆಯಾ ಅನ್ನೋದನ್ನ ಸರಿಯಾಗಿ ನೋಡ್ಕೋಬೇಕು. ಫೋಕಸ್ ಆನ್ ವೆಲ್ಫೇರ್. ಗವರ್ಮೆಂಟ್ ಮಸ್ಟ್ ಪ್ರಯಾರಿಟೈಸ್ ದಿ ರೈಟ್ ಟು ಫುಡ್ ಓವರ್ ಬ್ಯೂರೋಕ್ರಾಟಿಕ್ ಪ್ರೊಸೆಸಸ್. ಅಂದ್ರೆ ಮುಖ್ಯವಾಗಿ ರೈಟ್ ಟು ಫುಡ್ ಅಂದ್ರೆ ಆಹಾರದ ಒಂದು ಹಕ್ಕನ್ನ ಜನರಿಗೆ ಸರಿಯಾಗಿ ದೊರಕಿಸಿಕೊಡ್ಬೇಕು. ಆಸ್ ಅಫರ್ಮ್ಡ್ ಇನ್ ದಿ ಪೀಪಲ್ಸ್ ಯೂನಿಯನ್ ಆಫ್ ಸಿವಿಲ್ ಲಿಬರ್ಟೀಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಈ ಒಂದು ಕೇಸ್ ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಬೇರೆ ಬೇರೆ ಆಡಳಿತದ ಪ್ರೊಸೆಸ್ಗಳ ಮೇಲೆ ಗಮನ ಕೊಡೋಕ್ಕಿಂತ ಮೊದಲು ರೈಟ್ ಟು ಫುಡ್, ಜನರಿಗೆ ಆಹಾರ ಸರಿಯಾಗಿ ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಅಂತ ಪೀಪಲ್ಸ್ ಯೂನಿಯನ್ ಆಫ್ ಸಿವಿಲ್ ಲಿಬರ್ಟೀಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಕೇಸ್ ನಲ್ಲಿ ಹೇಳಿದ್ದಾರೆ. ಬೈ ಟ್ಯಾಕ್ಲಿಂಗ್ ದೀಸ್ ಸಿಸ್ಟಮಿಕ್ ಇಶ್ಯೂಸ್, PDS ಕ್ಯಾನ್ ಬೆಟರ್ ಸರ್ವ್ ಇಟ್ಸ್ ಪರ್ಪಸ್ ಆಫ್ ಎನ್ಶೂರಿಂಗ್ ಫುಡ್ ಸೆಕ್ಯೂರಿಟಿ ಫಾರ್ ಆಲ್. ಎಲ್ಲ ಒಂದು ತೊಂದರೆಗಳನ್ನು ನಿಭಾಯಿಸಿಕೊಳ್ಳುವ ಮೂಲಕ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆಯಲ್ವಾ, ಅದು ಇನ್ನಷ್ಟು ಸುಗಮವಾಗಿ ಅತ್ಯಂತ ಅದ್ಭುತವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರಿಗೂ ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ ದೊರೆಯಲಿಕ್ಕೆ ನಾವು ದೊರಕಿಸಿಕೊಡ್ಬೋದು ಅವರೆಲ್ಲರಿಗೂ ಅಂತ ಈ ಒಂದು ಆರ್ಟಿಕಲ್ ನಲ್ಲಿ ಹೇಳಿದ್ದಾರೆ. ಮುಂದಿನ ಅಂಶ ಗ್ರಾವಿಟೇಷನಲ್ ಲೆನ್ಸಿಂಗ್. ಯೂಸಿಂಗ್ ಗ್ರಾವಿಟೇಷನಲ್ ಲೆನ್ಸಿಂಗ್, physicists discovered 44 new astral bodies in distant galaxy. ಗ್ರಾವಿಟೇಷನಲ್ ಲೆನ್ಸಿಂಗ್ ಅನ್ನೋ ಒಂದು ತತ್ವವನ್ನು ಉಪಯೋಗಿಸಿಕೊಂಡು ಭೌತಶಾಸ್ತ್ರಜ್ಞರು ಏನ್ ಮಾಡಿದ್ದಾರೆ, ಬೇರೆ ಒಂದು ದೂರದ ಗ್ಯಾಲಕ್ಸಿಯಲ್ಲಿ 44 ಹೊಸ ಆಸ್ಟ್ರಲ್ ಬಾಡೀಸ್ಗಳನ್ನ, ಆಕಾಶಕಾಯಗಳನ್ನ ಫಿಸಿಸಿಸ್ಟ್ಗಳು ಕಂಡುಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಗ್ರಾವಿಟೇಷನ್ ಲೆನ್ಸಿಂಗ್ ಅಂತಂದ್ರೆ ನಾವು ತಿಳ್ಕೊಬೋಣ. A phenomena where light from a background source bends, distorts and magnifies due to curvature of space-time caused by a massive object. ಏನಾಗುತ್ತೆ ಅಂತಂದ್ರೆ, ನೋಡಿ ಈ ಒಂದು ಇಮೇಜ್ ನ, ಇಲ್ಲಿ ಅರ್ತ್ ಇದೆ, ಇಲ್ಲಿ ಯಾವುದೋ ಒಂದು ಗ್ಯಾಲಕ್ಸಿಯಿಂದ ಒಂದು ಲೈಟ್ ಬರ್ತಾ ಇದೆ, ಆದ್ರೆ ಮಿಡ್ಲ್ ಅಲ್ಲಿ ಬೇರೆ ದೊಡ್ಡ ಗ್ಯಾಲಕ್ಸಿ ಇದೆ ಅಥವಾ ಬೇರೆ ಆಕಾಶಕಾಯಗಳಿದೆ. ಹೀಗಾದಾಗ ಲೈಟ್ ಬರ್ತಾ ಇರೋದು ಆಕಾಶಕಾಯದ ಬಹುದೊಡ್ಡ ಮಾಸ್ ನಿಂದಾಗಿ, ಅಂದ್ರೆ ಅಲ್ಲಿ ಅದರ ಗಾತ್ರ ಹೆಚ್ಚಿರೋದ್ರಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಏನಾಗುತ್ತೆ, ಆ ಲೈಟ್ ಅನ್ನೋದು ಬೆಂಡ್ ಆಗ್ತಾ ಇದೆ, ಇಲ್ಲಿ ಬಂದು ಇಲ್ಲಿ ಹೀಗೆ ಬೆಂಡ್ ಆಗಿ ಬರ್ತಾ ಇದೆ. ಈಗ ಫಿಸಿಸಿಸ್ಟ್ಗಳು ಇದನ್ನ ಅಬ್ಸರ್ವ್ ಮಾಡಿ, ಇಲ್ಲಿ ಲೈಟ್ ಬೆಂಡಿಂಗ್ ಆಗ್ತಾ ಇರೋದನ್ನ ನೋಡ್ಕೊಂಡು, ಇಲ್ಲಿ ಯಾವುದೋ ದೊಡ್ಡ ದೊಡ್ಡ ಆಕಾಶಕಾಯಗಳಿದೆ, ಬೇರೆ ಬೇರೆ ಗ್ಯಾಲಕ್ಸಿಗಳ ಬೇರೆ ಬೇರೆ ಪಾರ್ಟ್ಗಳು ಇರಬಹುದು ಅಂತ ಲೆಕ್ಕಾಚಾರ ಮಾಡ್ತಾರೆ. ಇಲ್ಲಿ ಲೈಟ್ ಬೆಂಡ್ ಆಗಿರೋದು, ಆ ಲೈಟ್ ಬೆಂಡ್ ಆಗೋ ಪ್ರಕ್ರಿಯೆಗಳನ್ನ ಅಂತಂದ್ರೆ ಲೈಟ್ ಫ್ರಮ್ ಅ ಬ್ಯಾಕ್ ಗ್ರೌಂಡ್ ಸೋರ್ಸ್, ಈ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾ ಇದೆಯಲ್ವಾ, ಆ ಬ್ಯಾಕ್ ಗ್ರೌಂಡ್ ಮೂಲದಿಂದ ಬರುವಂತ ಲೈಟು ಬೆಂಡ್ ಆಗೋದು, ಡಿಸ್ಟಾರ್ಟ್ ಆಗೋದು ಅಥವಾ ಬೇರೆ ಬೇರೆ ರೂಪಕ್ಕೆ ಪಡ್ಕೊಳ್ಳೋದು ಅಥವಾ ಮ್ಯಾಗ್ನಿಫೈಸ್ ಅಥವಾ ಹೆಚ್ಚಿನ ಗಾತ್ರದಲ್ಲಿ ಬರೋದು ಡ್ಯೂ ಟು ಕರ್ವೇಚರ್ ಆಫ್ ಸ್ಪೇಸ್ ಟೈಮ್. ಸ್ಪೇಸ್ ಮತ್ತೆ ಟೈಮಿನ ಇದರಲ್ಲಿ ಸ್ಪೇಸ್ ಟೈಮ್ ಕರ್ವೇಚರ್ ಅಂತ ಕರೀತಾರೆ. ಸ್ಪೇಸ್ ಮತ್ತೆ ಟೈಮ್ ಇದು ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಗೆ ಸಂಬಂಧಪಟ್ಟಂತ ವಿಷಯ. ಆ ಸ್ಪೇಸ್ ಟೈಮ್ ಕರ್ವೇಚರ್ ಇರೋದ್ರಿಂದ ಲೈಟ್ ಬೆಂಡ್ ಆಗ್ತಾ ಇದೆ. ಇದರಿಂದಾಗಿ ವಿಜ್ಞಾನಿಗಳು ಏನ್ ಕಂಡು ಹಿಡಿತಾ ಇದ್ದಾರೆ, ಬೇರೆ ಬೇರೆ ಹೊಸ ಆಸ್ಟ್ರಲ್ ಬಾಡೀಸ್ ಗಳನ್ನ ಕಂಡು ಹಿಡಿತಾ ಇದ್ದಾರೆ. ಸಿಂಪಲ್ ಆಗಿ ಒಂದು ಲೈಟ್ ಬರ್ತಾ ಇದೆ, ಅದೆಲ್ಲೋ ಬೆಂಡ್ ಆಗ್ತಾ ಇದೆ ಅಂತ ಆದ್ರೆ ಮಿಡ್ಲ್ ಅಲ್ಲಿ ಏನೋ ಇದೆ, ಅದೇನು ಅಂತ ಸೈಂಟಿಸ್ಟ್ಗಳು ನೋಡೋದು. ಥಿಯರಿ ಬಿಹೈಂಡ್ ಇಟ್, ಏನು ಇದರ ಹಿಂದಿರೋ ಥಿಯರಿ, ಪ್ರೆಡಿಕ್ಟೆಡ್ ಬೈ ಐನ್ಸ್ಟೈನ್. ಇಲ್ಲೊಂದು ಪಾಯಿಂಟ್ ಇದೆ, ಇಟ್ ಆಕ್ಟ್ಸ್ ಆಸ್ ಕಾಸ್ಮಿಕ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಇದು ಯಾವ ತರ ಆಕ್ಟ್ ಮಾಡುತ್ತೆ, ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ತರ, ಭೂತ ಕನ್ನಡಿ ಅಂತ ಹೇಳ್ತೀವಲ್ವಾ, ಆ ತರ ಇದು ಆಕ್ಟ್ ಆಗುತ್ತೆ. ಯಾವುದು, ಗ್ರಾವಿಟೇಷನಲ್ ಲೆನ್ಸಿಂಗ್, ರಿವೀಲಿಂಗ್ ಫೇಂಟ್ ಆರ್ ಡಿಸ್ಟೆಂಟ್ ಸೆಲೆಸ್ಟಿಯಲ್ ಆಬ್ಜೆಕ್ಟ್. ಈ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಮೂಲಕ ನಾವು ದೂರದಲ್ಲಿರುವ ಸೆಲೆಸ್ಟಿಯಲ್ ಆಬ್ಜೆಕ್ಟ್ ಗಳನ್ನ, ಆಕಾಶಕಾಯಗಳನ್ನ ನಾವು ಕಂಡು ಹಿಡ್ಕೋಬಹುದು. ಈಗ ಥಿಯರಿ ಏನಿದೆ ಇದ್ರ ಹಿಂದೆ ಅಂತಂದ್ರೆ, ಐನ್ಸ್ಟೈನ್ ಇದನ್ನ ಮೊದಲು ಪ್ರಿಡಿಕ್ಟ್ ಮಾಡಿದ್ರು 1915ರಲ್ಲಿ. ಬೇಸ್ಡ್ ಆನ್ ಇಟ್ಸ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ವೇರ್ ಸ್ಪೇಸ್ ಟೈಮ್ ಫ್ಯೂಷನ್ ಆಫ್ ಸ್ಪೇಸ್ ಟೈಮ್ ಕರ್ವ್ಸ್ ಡ್ಯೂ ಟು ಮಾಸ್. ಇದ್ರ ಏನ್ ಹೇಳ್ತಾರೆ ಅಂತಂದ್ರೆ, ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಯಲ್ಲಿ ಸ್ಪೇಸ್ ಮತ್ತೆ ಟೈಮ್, ಕಾಲ ದೇಶ ಅಂತೆಲ್ಲ ಕರಿತೀವಲ್ವಾ, ದೇಶ ಮತ್ತು ಕಾಲ, ಸ್ಪೇಸ್ ಟೈಮ್ ಅಥವಾ ಪ್ರದೇಶ, ಎರಡು ಒಟ್ಟಿಗೆ ಸೇರಿ ಒಂದು ಕರ್ವೇಚರ್ ಆಗುತ್ತೆ. ಅದೆರಡು ದೊಡ್ಡ ಮಟ್ಟದ ಗಾತ್ರದ ಆಕಾಶಕಾಯಗಳ ಮುಂದೆ ಬೆಂಡ್ ಆಗುತ್ತೆ. ಮ್ಯಾಸಿವ್ ಆಬ್ಜೆಕ್ಟ್ಸ್ ಲೈಕ್ ಗ್ಯಾಲಕ್ಸೀಸ್ ಬೆಂಡ್ ದಿ ಲೈಟ್ ಟ್ರಾವೆಲಿಂಗ್ ಥ್ರೂ ಸ್ಪೇಸ್ ಟೈಮ್. ಈಗ ಸ್ಪೇಸ್ ಟೈಮ್ ನಲ್ಲಿ ಲೈಟ್ ಟ್ರಾವೆಲ್ ಆಗ್ತಾ ಇರುತ್ತೆ. ಈಗ ದೊಡ್ಡ ಗ್ಯಾಲಕ್ಸಿಗಳು ಆ ಒಂದು ಲೈಟ್ ಅನ್ನ ಬೆಂಡ್ ಮಾಡುತ್ತವೆ, ಮೇಕಿಂಗ್ ಇಟ್ ಅಪಿಯರ್ ಶಿಫ್ಟೆಡ್, ಮಲ್ಟಿಪ್ಲೈಡ್ ಆರ್ ಆಂಪ್ಲಿಫೈಡ್. ಆ ಬೆಂಡ್ ಆದಾಗ ಅದು ಶಿಫ್ಟ್ ಆಗಿರೋ ತರ ಕಾಣಿಸುತ್ತೆ, ಅಥವಾ ಬೇರೆ ಕಡೆ ಇನ್ನಷ್ಟು ಹೆಚ್ಚಿನ ಲೈಟ್ ಬಂದಿರಬಹುದು, ಆಂಪ್ಲಿಫೈ ಆಗಿರೋ ತರ ಅದು ಕಾಣಿಸಬಹುದು. ಈಗ ಕೀ ಅಬ್ಸರ್ವೇಷನ್ ಏನೇನು ಸೈಂಟಿಸ್ಟ್ಗಳು ಅಬ್ಸರ್ವ್ ಮಾಡಿದ್ದಾರೆ ಅಂತಂದ್ರೆ, ಲೈಟ್ ಫ್ರಮ್ ಅ ಬ್ರೈಟ್ ಸೋರ್ಸ್, ಸ್ಟಾರ್ಸ್, ಕ್ವಾಸಾರ್ಸ್, ಗ್ಯಾಲಕ್ಸೀಸ್, ಇದರಿಂದ ಬರುವಂತಹ ದೊಡ್ಡ ಲೈಟ್ಗಳು ಪಾಸಿಂಗ್ ಮ್ಯಾಸಿವ್ ಆಬ್ಜೆಕ್ಟ್ ಫಾರ್ಮ್ ರಿಂಗ್ಸ್, ಕ್ರಾಸಸ್ ಆರ್ ಮಲ್ಟಿಪಲ್ ಇಮೇಜಸ್. ಯಾವುದೋ ಒಂದು ಸ್ಟಾರ್, ಗ್ಯಾಲಕ್ಸಿ ಅಥವಾ ಕ್ವಾಸಾರ್ ಗಳಿಂದ ಬರುವಂತಹ ಲೈಟ್ ಇದೆಯಲ್ವಾ,
ಅದೇನಾಗುತ್ತೆ, ಆ ಆಬ್ಜೆಕ್ಟ್ ಅನ್ನ ಪಾಸ್ ಮಾಡಿದ್ಮೇಲೆ, ದೊಡ್ಡ ಒಂದು ಆಬ್ಜೆಕ್ಟ್ ಅನ್ನ ಪಾಸ್ ಮಾಡಿದ ನಂತರ ಅದು ರಿಂಗ್ ಫಾರ್ಮೇಶನ್ ಮಾಡುತ್ತೆ ಅಥವಾ ಬೇರೆ ಬೇರೆ ಕ್ರಾಸ್ ತರ ಕಾಣಿಸುತ್ತೆ. ಮಲ್ಟಿಪಲ್ ಇಮೇಜ್ ಅನ್ನ ಕೊಡ್ತಾ ಹೋಗುತ್ತೆ. ಇಂಪಾರ್ಟೆನ್ಸ್ ಏನು ಅಂತಂದ್ರೆ, ಮೇಕ್ಸ್ ಫೇಂಟ್ ಅರ್ಲಿ ಯೂನಿವರ್ಸ್ ಗ್ಯಾಲಕ್ಸೀಸ್ ವಿಸಿಬಲ್. ಇದರಿಂದ ಬಹಳ ಅರ್ಲಿ ಹಿಂದಿನಿಂದ ಬಹಳ ದೂರದಿಂದ ಬಂದಂತಹ ಲೈಟ್ ಅನ್ನ ಸಹ ನಾವು ಡಿಟೆಕ್ಟ್ ಮಾಡಬಹುದು. ಅದ್ರ ಜೊತೆ ಮೊದಲು ಹೇಗಿತ್ತು ಗ್ಯಾಲಕ್ಸಿಗಳು, ಈಗ ಒಂದು ಗ್ಯಾಲಕ್ಸಿ ಎಷ್ಟು ದೂರದಲ್ಲಿ ಇರುತ್ತೆ ಅಂತಂದ್ರೆ, ಲೈಟ್ ಬರೋದು ಲೈಟ್ ಸ್ಪೀಡ್ ಅಲ್ಲಿ, ಅಂದ್ರೆ ನಿಮಗೆ ಗೊತ್ತು ಜ್ಯೋತಿರ್ವರ್ಷ ಅಂತ ಹೇಳ್ತೇವೆ. ಆ ಲೈಟ್ ನಮಗೆ ಬರೋ ತನಕ ಆ ಗ್ಯಾಲಕ್ಸಿ ಇಲ್ಲದೆ ಇರಬಹುದು, ಯಾಕೆಂದ್ರೆ ಅಷ್ಟು ಹೊತ್ತು ಬೇಕು, ಅಷ್ಟು ದೂರದಲ್ಲಿದೆ ಅದು. ಹಾಗಾಗಿ ಲೈಟ್ ಬಂದಾಗ ನಮಗೆ ಅದು ಈಗಿನ ಸ್ಥಾನದಲ್ಲೇ ಇರುತ್ತೆ ಅಂತಲ್ಲ. ಹೀಗಾಗಿ ಮೊದಲು ಯಾವ ಶೇಪ್ ಅಲ್ಲಿ ಇತ್ತು, ಯೂನಿವರ್ಸ್ ಮೊದಲು ಹೇಗಿತ್ತು ಅನ್ನೋದನ್ನು ಸಹ ಇದರಿಂದ ಸೈಂಟಿಸ್ಟ್ಗಳು ಕಂಡುಹಿಡಿಯಬಹುದು. Tools like Hubble and James Webb Telescope use gravitational lensing to study cosmos during early stages. ಮೊದಲೇ ಹೇಳಿದಾಗೆ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಮತ್ತೆ ಹಬಲ್ ಇವೆಲ್ಲ ಈ ಒಂದು ಗ್ರಾವಿಟೇಷನ್ ಲೆನ್ಸಿಂಗ್ ಟೆಕ್ನಾಲಜಿನ ಯೂಸ್ ಮಾಡುತ್ತೆ. ಯಾಕೆ ಅಂತಂದ್ರೆ, ಹಿಂದಿನ ದಿನಗಳಲ್ಲಿ ಮೊದಲು ಅರ್ಲಿ ಸ್ಟೇಜ್ಗಳಲ್ಲಿ ಕಾಸ್ಮೋಸ್, ಇಡೀ ವಿಶ್ವ ಬ್ರಹ್ಮಾಂಡ ಹೇಗಿತ್ತು ಅನ್ನೋದನ್ನ ಸ್ಟಡಿ ಮಾಡಲಿಕ್ಕೆ. ಮುಂದಿನ ವಿಷಯ, ಕರ್ನಾಟಕ ಗರುಡಾಕ್ಷಿ ಆನ್ಲೈನ್ FIR ಸಿಸ್ಟಮ್. ಏನಿದು ಅಂತ ನೋಡೋದಾದ್ರೆ, to combat forest crimes such as encroachments, illegal tree felling, poaching and unauthorized forest entry. ಕಾಡುಗಳಿಗೆ ಸಂಬಂಧಿಸಿದ ಹಾಗೆ ಕಾಡುಗಳನ್ನ ಅತಿಕ್ರಮಣ ಮಾಡ್ಕೊಳ್ಳೋದು ಅಥವಾ ಅಲ್ಲಿರೋ ಮರಗಳನ್ನ ಪರ್ಮಿಷನ್ ಇಲ್ಲದೆ ಕಡಿಯೋದು, ಬೇಟೆಯಾಡೋದು ಮುಂತಾದ ಅನ್ಅಥರೈಸ್ಡ್ ಫಾರೆಸ್ಟ್ ಎಂಟ್ರಿ ಮತ್ತೆ ಅನುಮತಿ ಇಲ್ಲದೆ ಕಾಡಿನ ಒಳಗೆ ಪ್ರವೇಶ ಮಾಡೋದು, ಈ ಎಲ್ಲಾ ಒಂದು ಕ್ರಿಮಿನಲ್ ಆಕ್ಟಿವಿಟಿಗಳನ್ನ ತಡೆಗಟ್ಟಲಿಕ್ಕೆ ಈಗ ಕರ್ನಾಟಕ ಏನ್ ಮಾಡಿದೆ, ಗರುಡಾಕ್ಷಿ ಅನ್ನುವಂಥ ಒಂದು ಆನ್ಲೈನ್ FIR ಸಿಸ್ಟಮ್ ಅನ್ನ ಜಾರಿಗೆ ತಂದಿದೆ. ಅಬೌಟ್ ಗರುಡಾಕ್ಷಿ ಪೋರ್ಟಲ್, ಅದ್ರ ಬಗ್ಗೆ ನೋಡೋದಾದ್ರೆ, ವಾಟ್ ಇಟ್ ಈಸ್ ಅನ್ ಆನ್ಲೈನ್ ಸಿಸ್ಟಮ್ ಫಾರ್ ರಿಜಿಸ್ಟರಿಂಗ್ ಅಂಡ್ ಮ್ಯಾನೇಜಿಂಗ್ ಫಾರೆಸ್ಟ್ ರಿಲೇಟೆಡ್ ಕ್ರೈಮ್ಸ್. ಕಾಡಿಗೆ ಸಂಬಂಧಪಟ್ಟ ಎಲ್ಲ ಅಪರಾಧಗಳನ್ನ ರಿಜಿಸ್ಟರ್ ಮಾಡೋದು ಮತ್ತೆ ಅದನ್ನ ಮ್ಯಾನೇಜ್ ಮಾಡೋದು ಈ ಒಂದು ಪೋರ್ಟಲ್ ಕೆಲಸ. ಪೈಲಟ್ ಲೊಕೇಶನ್ ಅಂದ್ರೆ ಮೊದಲು ಎಲ್ಲಿ ಇದನ್ನ ಜಾರಿಗೊಳಿಸ್ತಾ ಇದ್ದಾರೆ, ಇಂಪ್ಲಿಮೆಂಟೆಡ್ ಇನ್ ಬೆಂಗಳೂರು ಅರ್ಬನ್, ಬೆಂಗಳೂರಿನ ನಗರದಲ್ಲಿ ಭದ್ರಾವತಿ, ಸಿರ್ಸಿ ಮತ್ತೆ ಮಲೆ ಮಹದೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಡಿವಿಷನ್ಸ್ ಇನ್ ಕರ್ನಾಟಕ. ಈ ಎಲ್ಲಾ ಪ್ರದೇಶಗಳಲ್ಲಿ ಇದನ್ನ ಈಗ ಅಳವಡಿಸ್ತಾ ಇದ್ದಾರೆ ಮೊದಲ ಹಂತದಲ್ಲಿ. ಮ್ಯಾಂಡೇಟರಿ ಯೂಸ್, ಯಾಕೆ ಇದನ್ನ ಹೆಚ್ಚಾಗಿ ಯೂಸ್ ಮಾಡೋದು, FIR ರಿಜಿಸ್ಟ್ರೇಷನ್ ಟು ಗರುಡಾಕ್ಷಿ ವಿಲ್ ಸೂನ್ ಬಿಕಮ್ ಕಂಪಲ್ಸರಿ. ಮುಂದಿನ ದಿನಗಳಲ್ಲಿ FIR ರಿಜಿಸ್ಟ್ರೇಷನ್ ಈ ಗರುಡಾಕ್ಷಿ ಮೂಲಕನೇ ಮಾಡಬೇಕು ಅಂತ ಕಂಪಲ್ಸರಿ ಆರ್ಡರ್ ಬರಬಹುದು. ಆಕ್ಟ್ಸ್ ಕವರ್ಡ್, ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ಈ ಒಂದು ಆಕ್ಟ್ ಅನ್ನ ಇದರಲ್ಲಿ ಕವರ್ ಮಾಡಲಾಗಿದೆ. ಆ ಆಕ್ಟ್ ನ ಅಡಿಯಲ್ಲಿ ಬರುವಂತಹ ಬೇರೆ ಬೇರೆ ಕ್ರೈಮ್ ಗಳನ್ನ ಇದರಲ್ಲಿ ದಾಖಲಿಸಬಹುದು, ರಿಜಿಸ್ಟರ್ ಮಾಡಬಹುದು, ಅದರ ವಿರುದ್ಧ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಬಹುದು. ಇದರ ಫೀಚರ್ಸ್ ಏನೇನು ಅಂತಂದ್ರೆ, ಮಾಡ್ಯೂಲ್ಸ್ ಇನ್ಕ್ಲೂಡೆಡ್, ಯಾವ್ಯಾವ ಬೇರೆ ಬೇರೆ ಮಾಡ್ಯೂಲ್ಗಳಿದೆ. ಲೆಗಸಿ ಕೇಸ್ ರಿಜಿಸ್ಟ್ರೇಷನ್, ಅಂದ್ರೆ ಹಿಂದೆ ಯಾವುದೋ ಆಗಿದ್ದ ಒಂದು ಅಪರಾಧವನ್ನು ಸಹ ಇದರಲ್ಲಿ ರಿಜಿಸ್ಟರ್ ಮಾಡಬಹುದು. ಆನ್ಲೈನ್ ಫಾರೆಸ್ಟ್ ಅಫೆನ್ಸ್ ರಿಜಿಸ್ಟ್ರೇಷನ್, ಆನ್ಲೈನ್ ಅಲ್ಲಿ ಇದರ ಮೂಲಕ ಫಾರೆಸ್ಟ್ ಅಫೆನ್ಸ್, ಕಾಡಿಗೆ ಸಂಬಂಧಪಟ್ಟ ಯಾವುದೇ ಒಂದು ಅಫೆನ್ಸ್ ಗಳನ್ನ ಅಂದ್ರೆ ಅಪರಾಧಗಳನ್ನ ರಿಜಿಸ್ಟರ್ ಮಾಡಬಹುದು, ಇನ್ವೆಸ್ಟಿಗೇಟ್ ಮಾಡಬಹುದು. ಇನ್ವೆಸ್ಟಿಗೇಷನ್, ರಿಪೋರ್ಟಿಂಗ್ ಅಂಡ್ ಅನಾಲಿಟಿಕ್ಸ್, ವಿಶ್ಲೇಷಣೆ ಮಾಡಿ ಅದರ ರಿಪೋರ್ಟ್ ಅನ್ನ ಕೊಡೋದು, ಇದು ಸಹ ಇದರಲ್ಲಿ ಸಾಧ್ಯ ಇದೆ. ಇನ್ನು ಪಬ್ಲಿಕ್ ಆಕ್ಸೆಸ್, ಸಿಟಿಜನ್ಸ್ ಕ್ಯಾನ್ ರಿಪೋರ್ಟ್ ಫಾರೆಸ್ಟ್ ಅಫೆನ್ಸಸ್ ಯೂಸಿಂಗ್ ಮೊಬೈಲ್ ಫೋನ್ಸ್ ಆರ್ ಇಮೇಲ್. ಇದರಲ್ಲಿ ಜನಸಾಮಾನ್ಯರು ಸಹ ಕಾಡಿಗೆ ಸಂಬಂಧಿಸಿದ ಬೇರೆ ಬೇರೆ ಅಪರಾಧಗಳನ್ನ ಮೊಬೈಲ್ ಫೋನ್ ಅಥವಾ ಇಮೇಲ್ ಮೂಲಕ ರಿಜಿಸ್ಟರ್ ಮಾಡಬಹುದು, ರಿಪೋರ್ಟ್ ಮಾಡಬಹುದು. ಆಟೋಮೇಷನ್, ಇಟ್ ಆಟೋ ಜನರೇಟ್ಸ್ ರಿಪೋರ್ಟ್ಸ್ ಅಂಡ್ ಕಂಪ್ಲೇಂಟ್ ಫಾರ್ಮ್ಯಾಟ್ಸ್ ಫಾರ್ ಎಫಿಷಿಯಂಟ್ ಕೇಸ್ ಹ್ಯಾಂಡ್ಲಿಂಗ್. ಕೇಸ್ಗಳನ್ನ ಸಮರ್ಥವಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಇದರಲ್ಲಿ ಆಟೋಮೇಷನ್ ಯೂಸ್ ಮಾಡ್ತಾರೆ, ಅಂದ್ರೆ ಬೇರೆ ಬೇರೆ ರಿಪೋರ್ಟ್ಗಳು ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಕೊಲಾಬರೇಷನ್ ಡೆವಲಪ್ಡ್ ವಿತ್ ದಿ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ, ಮುಖ್ಯವಾಗಿ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಜೊತೆ ಇದನ್ನ ಕೈ ಜೋಡಿಸ್ಕೊಂಡು ಈ ಒಂದು ಗರುಡಾಕ್ಷಿ ಪೋರ್ಟಲ್ ಅನ್ನು ಡೆವಲಪ್ ಮಾಡಿದ್ದಾರೆ. ಮುಂದಿನ ವಿಷಯ, ಎಂಪವರ್ ಬಿಸ್. ಎಂಪವರ್ ಅಂತ ನೀವು ಕೇಳಿರಬಹುದು, ಇಲ್ಲಿ ಎಂಪವರ್ ಬಿಸ್ ಸಪ್ನೋ ಕಿ ಉಡಾನ್ ವುಮೆನ್ ಎಂಟರ್ಪ್ರಿನರ್ಶಿಪ್ ಇನಿಷಿಯೇಟಿವ್. ಏನಿದು ಅಂತ ನೋಡೋದಾದ್ರೆ, ದ ವುಮೆನ್ ಎಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್ WEP ಆಫ್ ನೀತಿ ಆಯೋಗ್. ಯಾವ ಒಂದು ಆಯೋಗದ ಅಥವಾ ಯಾವ ಸಂಸ್ಥೆಯ ಅಂಗ ಇದು? ವುಮೆನ್ ಎಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್ ನೀತಿ ಆಯೋಗದ ಒಂದು ಅಂಗ. ಇದು ಏನ್ ಮಾಡಿದೆ, ಲಾಂಚ್ ಎಂಪವರ್ ಬಿಸ್ ಸಪ್ನೋ ಕಿ ಉಡಾನ್ ಇನ್ ಕೊಲಾಬರೇಷನ್ ವಿತ್ ನ್ಯೂ ಶಾಪ್ ಅಂತ ನೀವು ಕೇಳಿರಬಹುದು. ಇದೊಂದು ಮಾರುಕಟ್ಟೆ, ಅಂದ್ರೆ ಒಂದು ಆಪ್ ತರ ದೊಡ್ಡ ಸಂಸ್ಥೆ. ಇದು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ತನ್ನ ಅಂಗ ಸಂಸ್ಥೆಗಳನ್ನು ಹೊಂದಿದೆ. ಅದರ ಅಂಗಡಿಗಳು ಎಲ್ಲಾ ಕಡೆ ಬಹುತೇಕ ರಾಜ್ಯಗಳಲ್ಲಿ ಇದೆ. ನ್ಯೂ ಶಾಪ್ ಅಂತ, ಅದರ ಜೊತೆ ಕೊಲಾಬರೇಟ್ ಮಾಡಿಕೊಂಡು ಈಗ ನೀತಿ ಆಯೋಗ್ ಎಂಪವರ್ ಬಿಸ್ ಸಪ್ನೋ ಕಿ ಉಡಾನ್ ಅನ್ನ ಜಾರಿಗೆ ತರ್ತಾ ಇದೆ. ಕನ್ವೀನಿಯನ್ಸ್ ರಿಟೇಲ್ ಚೈನ್ ಅಂಡರ್ ಇಟ್ಸ್ ಅವಾರ್ಡ್ ಟು ರಿವಾರ್ಡ್ ಪ್ರೋಗ್ರಾಮ್. ಈ ಒಂದು ವುಮೆನ್ ಎಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮಿನ ಅವಾರ್ಡ್ ಟು ರಿವಾರ್ಡ್ ಪ್ರೋಗ್ರಾಮಿನ ಅಡಿಯಲ್ಲಿ ಎಂಪವರ್ ಬಿಸ್ ಕಾರ್ಯಕ್ರಮವನ್ನು ಜಾರಿಗೊಳಿಸ್ತಾ ಇದ್ದಾರೆ. ಏನಿದು ಇನಿಷಿಯೇಟಿವ್ ಅಂತಂದ್ರೆ,
ಇದರ ಒಬ್ಜೆಕ್ಟಿವ್ ಉದ್ದೇಶ ಟು ಎಂಪವರ್ ಅಸ್ಪೈರಿಂಗ್ ವುಮೆನ್ ಆಂಟರ್ಪ್ರಿನರ್ಸ್ ವಿತ್ ಮೆಂಟರ್ಶಿಪ್ ಟ್ರೈನಿಂಗ್ ಅಂಡ್ ರೆಡ್ಯೂಸ್ಡ್ ಬ್ಯಾರಿಯರ್ಸ್ ಟು ಎಂಟ್ರಿ ಇನ್ ದ ರಿಟೇಲ್ ಸೆಕ್ಟರ್. ರಿಟೇಲ್ ಮಾರುಕಟ್ಟೆಗಳಲ್ಲಿ ಮಹಿಳಾ ಭಾಗವಹಿಸುವಿಕೆಯನ್ನು ಹೆಚ್ಚಿಸೋದು ಮತ್ತೆ ಅವರಿಗೆ ಉತ್ತೇಜನ ಕೊಡೋದು, ಮೆಂಟರ್ಶಿಪ್ ಕೊಡೋದು, ಟ್ರೈನ್ ಮಾಡೋದು ಅವರನ್ನ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಟ್ರೈನಿಂಗ್ ಏರಿಯಾಸ್ ರಿಟೇಲ್ ಮ್ಯಾನೇಜ್ಮೆಂಟ್ ಯಾವ್ಯಾವ ಕ್ಷೇತ್ರದಲ್ಲಿ ಅವ್ರನ್ನ ಟ್ರೈನ್ ಮಾಡ್ತಾರೆ ಅಂತಂದ್ರೆ ರಿಟೇಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಮತ್ತೆ ಬೇರೆ ಬೇರೆ ಡಿಜಿಟಲ್ ಟೂಲ್ಗಳನ್ನ ಹೇಗೆ ಯೂಸ್ ಮಾಡೋದು, ಮತ್ತೆ ಫೈನಾನ್ಷಿಯಲ್ ಲಿಟ್ರಸಿ ಹಣಕಾಸಿಗೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ಮಾಹಿತಿಗಳನ್ನ ಕೊಡೋದು, ಜಾಗೃತಿಯನ್ನ ನೀಡೋದು. ಅಂಡ್ ಬಿಸ್ನೆಸ್ ಡೆವಲಪ್ಮೆಂಟ್, ಒಂದು ಬಿಸ್ನೆಸ್ ಅನ್ನ ಹೇಗೆ ಡೆವಲಪ್ ಮಾಡೋದು, ಹೇಗೆ ವಿಸ್ತರಿಸೋದು, ಎಲ್ಲದರ ಬಗ್ಗೆ ಅವರಿಗೆ ಟ್ರೈನಿಂಗ್ ನೀಡಲಾಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತಂದ್ರೆ 50 ಪಾರ್ಟಿಸಿಪೆಂಟ್ ಏಜ್ಡ್ 18 to 35 ವಿಲ್ ಬಿ ಚೂಸನ್ ಥ್ರೂ ಆನ್ ಆನ್ಲೈನ್ ಅಪ್ಲಿಕೇಶನ್. ಒಂದು ಆನ್ಲೈನ್ ಅಪ್ಲಿಕೇಶನ್ ಮೂಲಕ ಸುಮಾರು 50 ಜನರನ್ನ ಚೂಸ್ ಮಾಡ್ತಾರೆ, 18ರಿಂದ 35 ವರ್ಷದ ಒಳಗಿನವರನ್ನ. ಟಾಪ್ 20 ಪಾರ್ಟಿಸಿಪೆಂಟ್ಸ್ ವಿಲ್ ರಿಸೀವ್ 100% ವೇವರ್ ಆನ್ ನ್ಯೂ ಶಾಪ್ ಫ್ರಾಂಚೈಸ್ ಫೀಸ್. ಈ ನ್ಯೂ ಶಾಪ್ ಅಂತ ಮತ್ತೆ ಹೇಳಿದ್ವಲ್ವಾ, ಅದರ ಒಂದು ಹೊಸ ಫ್ರಾಂಚೈಸಿನ ಓಪನ್ ಮಾಡಲಿಕ್ಕೆ ಸುಮಾರು ಟಾಪ್ 20 ಪಾರ್ಟಿಸಿಪೆಂಟ್ಗಳಿಗೆ 100% ವೇವರ್ ಅಂದ್ರೆ ಯಾವುದೇ ಫೀ ಇಲ್ಲದೆ ಅವರು ಆ ಒಂದು ನ್ಯೂ ಶಾಪಿನ ಹೊಸ ಫ್ರಾಂಚೈಸಿನ ಓಪನ್ ಮಾಡಬಹುದು. ಎನಾಬ್ಲಿಂಗ್ ದೆಮ್ ಟು ಸ್ಟಾರ್ಟ್ ರಿಟೇಲ್ ಬಿಸ್ನೆಸ್ ವಿತ್ ಲೋವರ್ ಕಾಸ್ಟ್. ಹೀಗಾದಾಗ ಅವರು ಕಡಿಮೆ ಖರ್ಚಿನಲ್ಲಿ ಈ ಹೊಸ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಟಾರ್ಗೆಟ್ ರೀಜನ್ಸ್ ಯಾವ್ಯಾವ ಪ್ರದೇಶದಲ್ಲಿ ಇದನ್ನ ಜಾರಿಗೊಳಿಸ್ತಾ ಇದ್ದಾರೆ ಅಂತಂದ್ರೆ ಫೋಕಸ್ ಆನ್ ವಿಮೆನ್ ಫ್ರಮ್ ಡೆಲ್ಲಿ NCR, ಪಂಜಾಬ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಹರಿಯಾಣ, ಮಧ್ಯಪ್ರದೇಶ ಅಂಡ್ ಗುಜರಾತ್. ಈ ಎಲ್ಲ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮವನ್ನ ಜಾರಿಗೊಳಿಸ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಗೋಲ್ ಟು ಬಿಲ್ಡ್ ಅ ಸ್ಟ್ರಾಂಗ್ ರಿಟೇಲ್ ಇಕೋಸಿಸ್ಟಮ್ ದಟ್ ಫೋಸ್ಟರ್ಸ್ ವಿಮೆನ್ ಲೆಡ್ ಸಸ್ಟೈನಬಲ್ ಗ್ರೋತ್. ಮುಖ್ಯವಾಗಿ ಈ ಎರಡು ಪಾರ್ಟ್ನರ್ಶಿಪ್ನ ಉದ್ದೇಶ ಏನು? ಮಹಿಳಾ ಪ್ರಧಾನವಾದ ಸಸ್ಟೈನಬಲ್ ಗ್ರೋತ್, ಸುಸ್ಥಿರವಾದ ಅಭಿವೃದ್ಧಿಯನ್ನು ಸಾಧಿಸೋದು, ಮತ್ತೆ ಮುಖ್ಯವಾಗಿ ಸ್ಟ್ರಾಂಗ್ ರಿಟೇಲ್ ಎಕೋಸಿಸ್ಟಮ್, ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚು ಒಳಗೊಂಡಿರುವಂತಹ ರಿಟೇಲ್ ಎಕೋಸಿಸ್ಟಮ್ ಅನ್ನ, ಮಾರುಕಟ್ಟೆಯನ್ನ ಈ ಮೂಲಕ ಬಲಗೊಳಿಸೋದು ಇದರ ಉದ್ದೇಶ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಬಂದಿತ್ತು ಪಾಯಿಂಟ್, ವಿಮೆನ್ ಆಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್ WEP. ಇದರಲ್ಲಿ ಕೀ ಪಾಯಿಂಟ್ಸ್ ನೋಡೋದಾದ್ರೆ ಯಾವಾಗ ಲಾಂಚ್ ಆಯ್ತು ಇದು ಕ್ರಿಯೇಟೆಡ್ ಬೈ ನೀತಿ ಆಯೋಗ. ನೀತಿ ಆಯೋಗ ಇದನ್ನ ಕ್ರಿಯೇಟ್ ಮಾಡಿದೆ ಇನ್ 2018 ಆಸ್ ಅನ್ ಅಗ್ರಿಗೇಟರ್ ಪ್ಲಾಟ್ಫಾರ್ಮ್. ಟ್ರಾನ್ಸಿಷನ್ ಟು ಅ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಇನ್ 2022. ಇದು 2022ರಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಒಂದು ಮಾದರಿಯನ್ನ ಅನುಸರಿಸಲಿಕ್ಕೆ ಪ್ರಾರಂಭಿಸಿತು. ಮಿಷನ್ ಏನಿದ್ರದ್ದು ಓವರ್ಕಮ್ ಇನ್ಫಾರ್ಮೇಶನ್ ಗ್ಯಾಪ್ಸ್ ಅಂಡ್ ಪ್ರೊವೈಡ್ ಎಂಡ್ ಟು ಎಂಡ್ ಸಪೋರ್ಟ್ ಇನ್ ಏರಿಯಾಸ್. ಬೇರೆ ಬೇರೆ ಕೊರತೆಗಳನ್ನು ನಿವಾರಿಸುವುದು ಮತ್ತೆ ಎಂಡ್ ಟು ಎಂಡ್ ಸಪೋರ್ಟ್, ತಳಮಟ್ಟದಿಂದ ತುದಿಯವರೆಗೆ ಅಂತಂದ್ರೆ ಮೊದಲನೇ ಹಂತದಿಂದ ಕೊನೆಯ ಹಂತದವರೆಗೂ ಎಲ್ಲಾ ರೀತಿಯ ಸಪೋರ್ಟ್ ಕೊಡೋದು. ಉದಾಹರಣೆಗೆ ಫೈನಾನ್ಸ್ ಆಕ್ಸೆಸ್, ಹೇಗೆ ಹಣಕಾಸಿನ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದು, ಮಾರ್ಕೆಟ್ ಲಿಂಕೇಜಸ್, ಹೊಸ ಮಾರುಕಟ್ಟೆಗೆ ಸಂಬಂಧಿಸಿದ ಹೇಗೆ ಮಹಿಳೆಯರು ಆ ಒಂದು ಲಿಂಕೇಜಸ್ ನ ಬಲಪಡಿಸಿಕೊಳ್ಳೋದು. ಟ್ರೈನಿಂಗ್ ಅಂಡ್ ಸ್ಕಿಲ್ಲಿಂಗ್, ಕೌಶಲ್ಯ ಮತ್ತೆ ಟ್ರೈನಿಂಗ್, ಅವರಿಗೆ ತರಬೇತಿ ಕೊಡೋದು. ಮೆಂಟರಿಂಗ್ ಅಂಡ್ ನೆಟ್ವರ್ಕಿಂಗ್, ಅವರಿಗೆ ಮೆಂಟರ್ ಮಾಡೋದು ಮತ್ತೆ ಹೇಗೆ ಅವರು ತಮ್ಮ ನೆಟ್ವರ್ಕ್ ಅನ್ನ ಬೇರೆ ಬೇರೆ ಪ್ರದೇಶಗಳಿಗೆ ವಿಸ್ತರಿಸಿಕೊಳ್ಳೋದು. ಲೀಗಲ್ ಅಸಿಸ್ಟೆನ್ಸ್, ಕಾನೂನಾತ್ಮಕವಾಗಿ ಯಾವ್ಯಾವ ರೀತಿ ಸಮಸ್ಯೆಗಳು ಬರಬಹುದು ಹಾಗೆ ಅವುಗಳನ್ನು ಹೇಗೆ ಪರಿಹರಿಸೋದು. ಮತ್ತೆ ಬಿಸ್ನೆಸ್ ಡೆವಲಪ್ಮೆಂಟ್, ನಮ್ಮ ಉದ್ಯಮವನ್ನು ಹೇಗೆ ಡೆವಲಪ್ ಮಾಡೋದು, ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಅವರಿಗೆ ಸಪೋರ್ಟ್ ಅನ್ನ ನೀಡ್ತಾರೆ. ಮುಂದೆ ಕೊಲಾಬರೇಟಿವ್ ಅಪ್ರೋಚ್ ವರ್ಕ್ಸ್ ವಿತ್ 30+ ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ ಪಾರ್ಟ್ನರ್ಸ್ ಟು ಡೆವಲಪ್ ಇಂಪ್ಯಾಕ್ಟ್ಫುಲ್ ಪ್ರೋಗ್ರಾಮ್ಸ್. ಇದರಲ್ಲಿ ಏನ್ ಮಾಡ್ತಾರೆ, ಸುಮಾರು 30ಕ್ಕಿಂತ ಹೆಚ್ಚು ಪಬ್ಲಿಕ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಪಾರ್ಟ್ನರ್ಗಳ ಜೊತೆ ಉತ್ತಮವಾದ ಇಂಪ್ಯಾಕ್ಟ್ಫುಲ್ ಪ್ರೋಗ್ರಾಮ್ ಅನ್ನ ಜಾರಿಗೊಳಿಸ್ತಾರೆ. ಆ ಒಂದು ಪ್ರೋಗ್ರಾಮ್ ಅನ್ನು ಅಭಿವೃದ್ಧಿಗೊಳಿಸಿ ಅದರಲ್ಲಿ ಮಹಿಳೆಯರ ಪಾತ್ರವನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವಾರ್ಡ್ ಟು ರಿವಾರ್ಡ್ ಇನಿಷಿಯೇಟಿವ್, ಕೆಲವೊಂದು ಸಾರಿ ಫಿಲಿಮ್ಸ್ ಅಲ್ಲಿ ಕೇಳಬಹುದು ಅವಾರ್ಡ್ ಟು ರಿವಾರ್ಡ್ ಇನಿಷಿಯೇಟಿವ್ ರಿಲೇಟೆಡ್ ಟು ಅಂತ ಕೇಳಬಹುದು. ಇದು ನೀತಿ ಆಯೋಗ ಮತ್ತೆ ಅದರಲ್ಲಿ ವಿಮೆನ್ ಆಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್ ಇದಕ್ಕೆ ಸಂಬಂಧಪಟ್ಟಂತ ವಿಚಾರ. ಆಫರ್ಸ್ ಅ ಫ್ರೇಮ್ವರ್ಕ್ ಫಾರ್ ಪಾರ್ಟ್ನರ್ಸ್ ಟು ಕ್ರಿಯೇಟ್ ಸ್ಕೇಲೆಬಲ್ ಪ್ರೋಗ್ರಾಮ್ ಸಪೋರ್ಟಿಂಗ್ ವುಮೆನ್ ಎಂಟರ್ಪ್ರಿನರ್ಸ್. ಮುಖ್ಯವಾಗಿ ಮಹಿಳೆಯರು ತಮ್ಮ ಉದ್ಯಮವನ್ನ ದೊಡ್ಡ ಮಟ್ಟಕ್ಕೆ ವಿಸ್ತರಿಸಲಿಕ್ಕೆ ಬೇರೆ ಬೇರೆ ಸಪೋರ್ಟ್ ಕೊಡೋದು ಮತ್ತೆ ಅದಕ್ಕೆ ಒಂದು ರೂಪುರೇಷೆ ಸಿದ್ಧಪಡಿಸೋದು, ಬೇರೆ ಬೇರೆ ಪಾರ್ಟ್ನರ್ಗಳ ಜೊತೆ ಸೇರಿ ವುಮೆನ್ ಆಂಟರ್ಪ್ರಿನರ್ಶಿಪ್ ಅನ್ನ ಹೆಚ್ಚು ವರ್ಧಿಸುವುದು ಇದರ ಮುಖ್ಯವಾದ ಉದ್ದೇಶ. ಯಾವುದರದ್ದು? ಅವಾರ್ಡ್ ಟು ರಿವಾರ್ಡ್ ಇನಿಷಿಯೇಟಿವ್. ಮುಂದಿನ ವಿಚಾರ, ಅನಿಮಿಯಾ ಫೋನ್ ಅ ರೆವಲ್ಯೂಷನರಿ ಟೂಲ್ ಫಾರ್ ಕಾಂಬ್ಯಾಟಿಂಗ್ ಐರನ್ ಡೆಫಿಷಿಯನ್ಸಿ. ಮುಖ್ಯವಾಗಿ ಭಾರತದ ಮಹಿಳೆಯರಿಗೆ ಕಬ್ಬಿಣಾಂಶ ಐರನ್ ಡೆಫಿಷಿಯನ್ಸಿ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಅನಿಮಿಯಾ ಫೋನ್ ಇದೊಂದು ಟೂಲ್, ಇದೊಂದು ಸಾಧನ ಡೆವಲಪ್ಡ್ ಬೈ ರಿಸರ್ಚರ್ಸ್ ಅಟ್ ಕಾರ್ನೆಲ್ ಯೂನಿವರ್ಸಿಟಿ. ಯಾರು ಡೆವಲಪ್ ಮಾಡಿದ್ದು? ಕಾರ್ನೆಲ್ ಯೂನಿವರ್ಸಿಟಿ ಅವರು ಡೆವಲಪ್ ಮಾಡಿದ್ದು. ಹ್ಯಾಸ್ ಬಿನ್ ಟ್ರಾನ್ಸ್ಫರ್ ಟು ದಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಅಲ್ಲಿ ಡೆವಲಪ್ ಮಾಡಿ ಈಗ ಅದನ್ನ ICMR ಅಂದ್ರೆ ಭಾರತದ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ಗೆ ಅದು ಟ್ರಾನ್ಸ್ಫರ್ ಆಗಿದೆ. ಸಪೋರ್ಟ್ ಪ್ರೋಗ್ರಾಮ್ಸ್ ಟಾರ್ಗೆಟಿಂಗ್ ಅನಿಮಿಯಾ, ವಿಮೆನ್ಸ್ ಹೆಲ್ತ್ ಅಂಡ್ ಮ್ಯಾಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್. ಮುಖ್ಯವಾಗಿ ಅನಿಮಿಯಾದಿಂದ ಬಳಲ್ತಾ ಇರೋರಿಗೆ
ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಮತ್ತೆ ತಾಯಿ ಮತ್ತು ಮಗುವಿನ ಆರೋಗ್ಯ ಸುರಕ್ಷತೆಗಾಗಿ ಈ ಒಂದು ಅನಿಮಿಯಾ ಫೋನ್ ಅನ್ನ ಹೆಚ್ಚು ಬಳಸ್ತಾರೆ. ಈ ಫೀಚರ್ಸ್ ಏನು ಇದರದ್ದು? ಪರ್ಪಸ್ ಲೋ ಕಾಸ್ಟ್, ರ್ಯಾಪಿಡ್ ಅಂಡ್ ಅಕ್ಯುರೇಟ್ ಟೂಲ್ ಟು ಡಿಟೆಕ್ಟ್ ಐರನ್ ಡೆಫಿಷಿಯನ್ಸಿ, ಪ್ರೈಮರಿ ಕಾಸ್ ಆಫ್ ಅನಿಮಿಯಾ. ಅನಿಮಿಯಾದಲ್ಲಿ ಐರನ್ ಡೆಫಿಷಿಯನ್ಸಿ, ಕಬ್ಬಿಣಾಂಶದ ಕೊರತೆ ಎದುರಾಗುತ್ತೆ. ಇದರಲ್ಲಿ ಈ ಟೂಲ್ ಅನ್ನು ಯೂಸ್ ಮಾಡಿಕೊಂಡು, ಅನಿಮಿಯಾ ಫೋನ್ ಅನ್ನು ಯೂಸ್ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಬಹಳ ಆದಷ್ಟು ಬೇಗ ಮತ್ತೆ ಅಕ್ಯುರೇಟ್ ಆಗಿ ಅಂದ್ರೆ ನಿಖರವಾಗಿ ನಾವೇನ್ ಮಾಡಬಹುದು, ಐರನ್ ಡೆಫಿಷಿಯನ್ಸಿ ಎಷ್ಟಿದೆ, ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ಕಂಡು ಹಿಡಿಬಹುದು. ಸಿಗ್ನಿಫಿಕೆನ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ಅದರ ಮಹತ್ವ ಯಾಕೆ ಇದೆ ಅಂತಂದ್ರೆ, ಅನಿಮಿಯಾ ಅಫೆಕ್ಟ್ಸ್ 50-70% ಆಫ್ ಪ್ರೆಗ್ನೆಂಟ್ ವುಮೆನ್ ಇನ್ ಇಂಡಿಯಾ. ಭಾರತದ 50-70% ಮಹಿಳೆಯರು, ಗರ್ಭಿಣಿ ಸ್ತ್ರೀಯರು ಅನಿಮಿಯಾದಿಂದ ಬಳಲ್ತಾ ಇದ್ದಾರೆ. ಹೆಲ್ಪ್ಸ್ ಅಡ್ರೆಸ್ ಅ ಮೇಜರ್ ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಬೈ ಎನಾಬ್ಲಿಂಗ್ ಫಾಸ್ಟರ್ ಡಯಾಗ್ನೋಸಿಸ್ ಅಂಡ್ ಇಂಟರ್ವೆನ್ಷನ್. ಇದರಲ್ಲಿ ನಾವು ಬಹಳ ಬೇಗ ಕಬ್ಬಿಣಾಂಶದ ಕೊರತೆಯನ್ನು ಪತ್ತೆ ಹಚ್ಚೋದ್ರಿಂದ ಅದಕ್ಕೆ ಬೇಕಾದ ಪರಿಹಾರವನ್ನು ಆದಷ್ಟು ಬೇಗ ಕೈಗೊಳ್ಳಬಹುದು. ಹೀಗಾಗಿ ಡಯಾಗ್ನೋಸಿಸ್ ಮತ್ತೆ ಇಂಟರ್ವೆನ್ಷನ್ ಎರಡನ್ನು ಸಹ ಆದಷ್ಟು ಬೇಗ ನಾವು ನಿಭಾಯಿಸಬಹುದು. ಹೇಗೆ ವರ್ಕ್ ಆಗುತ್ತೆ? ಈ ಒಂದು ಇಮೇಜ್ ಕೊಟ್ಟಿದ್ವಲ್ವಾ, ಈ ಇಮೇಜ್ ಅಲ್ಲಿ ತೋರಿಸ್ತಾ ಇದ್ದಾರೆ, ಕೆಳಗಡೆ ಅದನ್ನ ಡೀಟೇಲ್ ಆಗಿ ಕೊಟ್ಟಿದ್ದೇವೆ. ಸ್ಮಾಲ್ ಫಿಂಗರ್ ಸ್ಟಿಕ್ ಪ್ರೊವೈಡ್ಸ್ ಡ್ರಾಪ್ ಆಫ್ ಬ್ಲಡ್. ಒಂದು ಚಿಕ್ಕ ಫಿಂಗರ್ ಸ್ಟಿಕ್ ಇಂದ ಒಂದು ಬ್ಲಡ್ ಇನ ಸ್ಯಾಂಪಲ್ ಅನ್ನು ತೆಗೆದುಕೊಳ್ಳೋದು. ಬ್ಲಡ್ ಇಸ್ ಪ್ಲೇಸ್ಡ್ ಆನ್ ಎ ಟೆಸ್ಟ್ ಸ್ಟ್ರಿಪ್. ಒಂದು ಟೆಸ್ಟ್ ಇಲ್ಲಿ ತೋರಿಸ್ತೇನೆ. ಟೆಸ್ಟ್ ಸ್ಟ್ರಿಪ್ ಇದೆಯಲ್ವಾ, ಅಲ್ಲಿ ಆ ಸ್ಯಾಂಪಲ್ ಅನ್ನ ಬ್ಲಡ್ ಕೈಯಿಂದ ತೆಗೆದುಕೊಂಡು ಟೆಸ್ಟ್ ಸ್ಟ್ರಿಪ್ ಅಲ್ಲಿ ಅದನ್ನ ಪ್ಲೇಸ್ ಮಾಡೋದು, ಅಲ್ಲಿಡೋದು. COVID-19 ಹೋಮ್ ಟೆಸ್ಟ್ ತರಾನೇ ಸಿಮಿಲರ್ ಆಗಿರುತ್ತೆ. ದ ರೀಡರ್ ಅಸೆಸಸ್ ದ ಸ್ಯಾಂಪಲ್ ಇನ್ ಮಿನಿಟ್ಸ್. ನಂತರ ಒಂದು ರೀಡರ್ ಅದನ್ನ ಅಸೆಸ್ ಮಾಡುತ್ತೆ, ಎಷ್ಟು ಯಾವ ಮಟ್ಟದಲ್ಲಿ ಕಬ್ಬಿಣಾಂಶ ಇದೆ ಅನ್ನೋದ್ರ ಕುರಿತು ಡೀಟೇಲ್ ಕೊಡುತ್ತೆ. ಆ ಡೇಟಾ ಇಸ್ ಅಪ್ಲೋಡೆಡ್ ಟು ಅ ಕ್ಲಿನಿಕಲ್ ಡೇಟಾಬೇಸ್ ವಯಾ ಮೊಬೈಲ್ ಫೋನ್ಸ್, ಟ್ಯಾಬ್ಲೆಟ್ಸ್ ಆರ್ ಕಂಪ್ಯೂಟರ್ಸ್. ಈಗ ಅದು ಅಸೆಸ್ ಮಾಡಿದೆ, ಪರೀಕ್ಷೆ ಮಾಡಿದೆ, ಬಂದಿರುವ ಮಾಹಿತಿಯನ್ನ ಬೇರೆ ಬೇರೆ ಡೇಟಾಬೇಸ್ಗಳಲ್ಲಿ ಮೊಬೈಲ್ ಫೋನ್ ಅಥವಾ ಟ್ಯಾಬ್ಲೆಟ್, ಕಂಪ್ಯೂಟರ್ ಯಾವುದೇ ಒಂದನ್ನು ಉಪಯೋಗಿಸ್ಕೊಂಡು ಅದು ಅಪ್ಲೋಡ್ ಮಾಡುತ್ತೆ. ಹೆಲ್ತ್ ಕೇರ್ ವರ್ಕರ್ಸ್ ಕ್ಯಾನ್ ಇಮಿಡಿಯೇಟ್ಲಿ ಇಂಟರ್ಪ್ರೆಟ್ ರಿಸಲ್ಟ್ಸ್ ಅಂಡ್ ಪ್ರೊವೈಡ್ ಅಡ್ವೈಸ್, ರೆಫರಲ್ಸ್ ಅಂಡ್ ಟ್ರೀಟ್ಮೆಂಟ್. ಹೀಗಾದಾಗ ತಕ್ಷಣ ಆ ಒಂದು ವ್ಯಕ್ತಿಗೆ, ಒಂದು ಸ್ತ್ರೀಯರಿಗೆ ಸಂಬಂಧಿಸಿದ ಹಾಗೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ಹೆಲ್ತ್ ಕೇರ್ ವರ್ಕರ್ಗಳು, ಡಾಕ್ಟರ್ ಮತ್ತೆ ನರ್ಸ್ಗಳು ಆದಷ್ಟು ಬೇಗ ಪತ್ತೆ ಹಚ್ಚಿ ಸಮಸ್ಯೆಗಳನ್ನು ನಿಭಾಯಿಸಬಹುದು. ಇಷ್ಟು ಇವತ್ತಿನ ಮುಖ್ಯವಾದ ವಿಷಯಗಳು. ಇನ್ನು ನಿಮಗೆ ಪ್ರಾಕ್ಟೀಸಿಗೋಸ್ಕರ ಒಂದು ಮೇನ್ಸ್ ಕ್ವಶನ್ ಇದೆ. ಎಕ್ಸಾಮೈನ್ ದ ಚಾಲೆಂಜಸ್ ಫೇಸ್ಡ್ ಬೈ ಇಂಡಿಯಾಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ in ensuring food security, particularly for marginalized communities, and suggest measures to make it more inclusive and efficient. ಮೊದಲು ಒಂದು ಆರ್ಟಿಕಲ್ ನೋಡಿದ್ವಲ್ವಾ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅದರಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಅದನ್ನ ನೀವು ಎಕ್ಸಾಮೈನ್ ಮಾಡಬೇಕು, ಯಾವ ಸವಾಲುಗಳಿದೆ ಅಂತ ಎಕ್ಸಾಮೈನ್ ಮಾಡಿ, ಪರಿಶೀಲನೆ ಮಾಡಿ, ಅದನ್ನ ನಂತರ ಏನೇನು ಸಜೆಷನ್ ಕೊಡ್ತೀರಿ, ಯಾವ ರೀತಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದನ್ನ ಈ ಒಂದು ಆನ್ಸರ್ ರೈಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಇನ್ನು ಪ್ರಿಲಿಮ್ಸಿಗಾಗಿ ಕ್ವಶನ್ ಇದೆ. Consider the following statement regarding gravitational lensing. Gravitational lensing describes the fact that light is deflected by large masses in the universe. The more massive the object, stronger its gravitational field and hence the greater the bending of light rays. Lensing, however, cannot be used to verify the existence of dark matter. ಈ ಕ್ವಶನ್ ಅನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ಉತ್ತರ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲದೆ ತಿಳ್ಕೊಂಡು ಕಮೆಂಟ್ ಮಾಡಿ. ಕೊನೆಯದಾಗಿ ವೊಕಾಬ್ಯುಲರಿ ಕಾರ್ನರ್ ಅಲ್ಲಿ ಕೆಲವೊಂದು ಶಬ್ದಗಳನ್ನು ಇವತ್ತು ಕಲಿಯೋಣ. ಸ್ಲಗ್ಗಿಶ್ ಅಂದ್ರೆ ನಿಷ್ಕ್ರಿಯ, ಸ್ಲೋ, ಲೆಥಾರ್ಜಿಕ್, ಡಲ್, ಲೇಜಿ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡೋದಾದ್ರೆ, ದ ಕಾರ್ಸ್ ಎಂಜಿನ್ ವಾಸ್ ಸ್ಲಗ್ಗಿಶ್ ಅಂಡ್ ರೆಫ್ಯೂಸ್ ಟು ಸ್ಟಾರ್ಟ್ ಇನ್ ಅ ಕೋಲ್ಡ್ ಮಾರ್ನಿಂಗ್. ಕಾರ್ನ ಎಂಜಿನ್ ಬಹಳ ಸ್ಲಗ್ಗಿಶ್ ಆಗಿತ್ತು, ನಿಷ್ಕ್ರಿಯವಾಗಿತ್ತು. ಆ ಚಳಿಗಾಲದ ಮಾರ್ನಿಂಗ್ ಅಲ್ಲಿ, ಚಳಿಗಾಲದ ಬೆಳಿಗ್ಗೆಯಲ್ಲಿ ಅದು ಸರಿಯಾಗಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ನೆಕ್ಸ್ಟ್ ರೆಫ್ಯೂಸ್ ಮಾಡ್ತಾ ಇತ್ತು ಅಂತಂದ್ರೆ ಸ್ಟಾರ್ಟ್ ಆಗಲಿಕ್ಕೆ ಮುಂದೋಗ್ತಾ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಅಂತ. ನೆಕ್ಸ್ಟ್ ಸ್ಯಾಂಗ್ವಿನ್ ಅಂದ್ರೆ ಆಶಾವಾದಿ, ಆಪ್ಟಿಮಿಸ್ಟಿಕ್, ಹೋಪ್ಫುಲ್, ಪಾಸಿಟಿವ್, ಕಾನ್ಫಿಡೆಂಟ್. ಡಿಸ್ಪೈಟ್ ದ ಚಾಲೆಂಜಸ್ ಶಿ ರಿಮೇನ್ ಸ್ಯಾಂಗ್ವಿನ್ ಅಬೌಟ್ ಪ್ರಾಜೆಕ್ಟ್ ಸಕ್ಸಸ್. ಎಷ್ಟೋ ಸವಾಲುಗಳಿದ್ರು ಸಹ ಅವಳು ಆ ಆಶಾವಾದದಿಂದಾಗಿ ಆಶಾವಾದವನ್ನ ಹಾಗೆ ಇಟ್ಕೊಂಡಿದ್ಲು, ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೆ ಅನ್ನುವಂತ ಒಂದು ಆಶಾವಾದವನ್ನ ಇಟ್ಕೊಂಡಿದ್ಲು. ಇಂಪೆಟಸ್ ಅಂತಂದ್ರೆ ಪ್ರೋತ್ಸಾಹ, ಉದಾಹರಣೆ ಮೋಟಿವೇಶನ್, ಡ್ರೈವ್, ಸ್ಟಿಮ್ಯುಲಸ್, ಪುಷ್ ಅಂತ ಇದಕ್ಕೆ ಸಮಾನಾರ್ಥಕ ಪದಗಳು. The recent success of the campaign provides the impetus for more outreach efforts. ಒಂದು ಕ್ಯಾಂಪೇನ್ ಅಲ್ಲಿ ರೀಸೆಂಟ್ ಆಗಿ ಸಕ್ಸಸ್ ಆಗಿರೋದ್ರಿಂದ ಆ ಸಕ್ಸಸ್ ಏನಾಗಿದೆ, ಇನ್ನೂ ಹೆಚ್ಚು ಜನರಿಗೆ ಅದನ್ನು ತಲುಪಿಸಲಿಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ, ಒಂದು ಮೋಟಿವೇಶನ್ ಸಿಗ್ತಾ ಇದೆ. ನಂತರ ಡಿಫಂಕ್ಟ್ ಅಂದ್ರೆ ಗತಿಸಿದ, ಮೊದಲೇ ಕಳೆದು ಹೋದಂತಹ. ಅಬ್ಸೊಲ್ಯೂಟ್, ಔಟ್ಡೇಟೆಡ್, ನಾನ್ ಎಕ್ಸಿಸ್ಟೆಂಟ್, ಇನ್ಆಪರೇಟಿವ್. A company's old website is now defunct and no longer accessible. ಒಂದು ಕಂಪನಿಯ ಹಳೆ ವೆಬ್ಸೈಟ್ ಈಗ ವರ್ಕ್ ಆಗ್ತಾ ಇಲ್ಲ, ಡಿಫಂಕ್ಟ್ ಆಗಿದೆ, ಅದು ಗತಿಸಿ ಹೋಗಿದೆ, ಔಟ್ಡೇಟ್ ಆಗಿದೆ, ಹಾಗಾಗಿ ಅದು ನೋ ಲಾಂಗರ್ ಆಕ್ಸೆಸಿಬಲ್, ಈಗ ಅದು ಯಾರಿಗೂ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಎಲಿಸಿಟ್ ಅಂತಂದ್ರೆ ಹೊರಡಿಸೋದು.
ಇವೋಕ್, ಎಕ್ಸ್ಟ್ರಾಕ್ಟ್, ಡ್ರಾ ಔಟ್, ಬ್ರಿಂಗ್ ಫೋರ್ತ್ ಅಂದ್ರೆ ಮುನ್ನೆಲೆಗೆ ತರೋದು. ಟೀಚರ್ಸ್ ಕ್ವಶನ್ ವಾಸ್ ಡಿಸೈನ್ ಟು ಎಲಿಸಿಟ್ ಥಾಟ್ಫುಲ್ ರೆಸ್ಪಾನ್ಸಸ್ ಫ್ರಾಮ್ ದಿ ಸ್ಟೂಡೆಂಟ್ಸ್. ಟೀಚರ್ ಒಂದು ಪ್ರಶ್ನೆ ಕೇಳಿದಾಗ ಪ್ರಶ್ನೆಯಿಂದಾಗಿ ವಿದ್ಯಾರ್ಥಿಗಳ ತಲೆಯಲ್ಲಿ ಕೆಲವೊಂದು ವಿಚಾರಣೆಗಳು ಅಂದ್ರೆ ಥಾಟ್ಫುಲ್ ಆಗಿ ಕೆಲವೊಂದು ವಿಚಾರಗಳು ಹೊರಡಿತು ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ. ಇದಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟೊತ್ತಿನ ತನಕ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.